ಶಾಂತಿ ಶಾಂತಿ. ಆತ್ಮೀಯ ಸೋದರ ಸೋದರಿಯರೇ, ಈ ಭಾನುವಾರದ ಅಧ್ಯಯನಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ಗ್ರಂಥ ಸನಾತನ ವಿದ್ಯೆ. ಸನಾತನ ವಿದ್ಯೆ ಡಾಕ್ಟರ್ ಆನಿ ಬೆಸೆಂಟರ ರಚಿಸಿರ್ತಕ್ಕಂಥ ಗ್ರಂಥ. ಈಗಾಗ್ಲೇ 6 ಉಪನ್ಯಾಸಗಳನ್ನ ಈ ಗ್ರಂಥದಲ್ಲಿ ಇರುವ ವಿಚಾರವನ್ನ ತಿಳ್ಕೊಂಡಿದ್ದೀವಿ. ಈ ದಿನ ಈ ಪುನರ್ಜನ್ಮ ಸಿದ್ಧಾಂತವೆಂಬ ಸನಾತನ ವಿದ್ಯೆಗೆ ಸಂಬಂಧಪಟ್ಟ ಬಹು ಮುಖ್ಯ ತತ್ವವನ್ನ ವ್ಯಾಸಂಗ ಮಾಡುವ ಅಂತಸ್ತಿಗೆ ಬಂದಿರುತ್ತೇವೆ. ಅಂದ್ರೆ ಸನಾತನ ವಿದ್ಯೆಯಲ್ಲಿ ಇದು 7ನೇ ಮತ್ತು 8ನೇ ಅಧ್ಯಾಯಗಳಲ್ಲಿ ಪುನರ್ಜನ್ಮ ಸಿದ್ಧಾಂತ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ 3 ಮಹಾಸತ್ಯಗಳು ಅಂತ ಹೇಳ್ತಾರೆ. ಇನ್ನು ಹೇಳೋದಾದ್ರೆ 3 ಸಿದ್ಧಾಂತಗಳಿದಾವೆ. ಅದರಿಂದಲೇ ಸೃಷ್ಟಿ ವ್ಯಕ್ತವಾಗ್ತಾ ಇರೋದು. ಒಂದು ಜೀವ ವಿಕಾಸ ಅಥವಾ ಸಂಸರಣ ನಿಯಮ ಅಂತ ಕರಿತೀವಿ. 2 ಪುನರ್ಜನ್ಮ ನಿಯಮ ಅಥವಾ ಪುನರ್ಜನ್ಮ ಸಿದ್ಧಾಂತ ಮತ್ತು ಕರ್ಮ ನಿಯಮ. ಈ 3 ಜೀವ ವಿಕಾಸಕ್ಕೆ ಪುನರ್ಜನ್ಮ ಮತ್ತು ಕರ್ಮ ನಿಯಮ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಪುನರ್ಜನ್ಮ ಅಂದ್ರೆ ಸಾಧಾರಣ ನಾವು ತಿಳ್ಕೊಳ್ಳೋದು ಮನುಷ್ಯರಿಗೆ ಮಾತ್ರ ಅನ್ವಯಿಸುತ್ತೆ. ಮನುಷ್ಯ ಈ ಶ್ಲೋಕದಿಂದ ನಾವೀಗ ಅರ್ಥ ಮಾಡ್ಕೊಳ್ತೀವಿ. ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯಾನಿ ಸಂಯಾತಿ ನವಾನಿ ದೇಹಿ. ಅಂದ್ರೆ ಯಾವಾಗ ಧರಿಸಿರ್ತಕ್ಕಂಥ ವಸ್ತ್ರ, ಮನುಷ್ಯ ಧರಿಸಿರ್ತಕ್ಕಂಥ ವಸ್ತ್ರ ಅಥವಾ ಉಡುಪು ಅದು ಸವಿಯುತ್ತೋ ಅದನ್ನ ತ್ಯಜಿಸಿ ಏನ್ ಮಾಡ್ತಾನೆ, ನವಾನಿ ಗೃಹಣಾತಿ, ಹೊಸ ಉಡುಪನ್ನ ಧರಿಸ್ಕೊಳ್ತಾನೆ. ತಥಾ ಅದೇ ರೀತಿ ಶರೀರವು ಅದು ಜೀರ್ಣವಾದಾಗ ಜೀವಿ ಅದನ್ನ ಬಿಟ್ಟು ವಿಸರ್ಜಿಸಿ ಹೊಸ ದೇಹಗಳನ್ನ ಧರಿಸುವುದಕ್ಕೆ ಪುನರ್ಜನ್ಮ ಅಂತ ಹೇಳ್ತಕ್ಕಂಥದ್ದು. ಇದು ನಾವು ಮನುಷ್ಯನ ವಿಚಾರ ತೆಗೆದುಕೊಂಡಾಗ ಪುನರ್ಜನ್ಮ ಅಂತಕ್ಕಂಥದ್ದು ಮನುಷ್ಯನ ದೇಹ ಅಂತ ಸವೆದು ಹೋದಾಗ, ಜೀರ್ಣವಾದಾಗ ಮತ್ತೊಂದು ದೇಹವನ್ನ ತೆಗೆದುಕೊಂಡು ಹುಟ್ಟಿ ಬರುವುದಕ್ಕೆ ಪುನರ್ಜನ್ಮ ಅಂತ ಕರಿತೀವಿ ಅಂತ. ಇಲ್ಲಿ ಪುನರ್ಜನ್ಮ ಸಿದ್ಧಾಂತ ಅಂತ ನಾವು ವ್ಯಕ್ತಪಡಿಸಿರೋದ್ರಲ್ಲಿ ಏನಪ್ಪಾ ಅಂತಂದ್ರೆ, ಇಡೀ ಸೃಷ್ಟಿಯಲ್ಲಿ ಏನು ವಿಕಾಸವಾಗ್ತಾ ಇದೆಯೋ ಅವೆಲ್ಲವೂ ಕೂಡ ಪುನರ್ಜನ್ಮ ಸಿದ್ಧಾಂತದ ಮೇಲೆ ನಡೀತಾ ಇದೆ. ಪುನರ್ಜನ್ಮ ಸಿದ್ಧಾಂತ ಇಲ್ಲದೆ ಇದ್ರೆ ಆ ಜೀವ ವಿಕಾಸ ಆಗೋದಿಕ್ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ನಾವು ತಿಳ್ಕೊಬಹುದು. ಈ ರೀತಿ ಅನೇಕ ಜನ್ಮಗಳನ್ನು ಯಾಕೆ ತೆಗೆದುಕೊಳ್ತಾರೆ ಅಂತ ಪ್ರಶ್ನೆ ನಾವೇ ಹಾಕೊಂಡ್ರೆ ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ವಿಚಾರ ಹೇಳ್ತಾರೆ. ಈಶ್ವರ ಸರ್ವಂ ಹೃದ್ದೇಶ ಅರ್ಜುನ ತಿಷ್ಠತಿ. ಅಂದ್ರೆ ಸಮಸ್ತ ವಸ್ತುಗಳು ಎಲ್ಲರಲ್ಲಿಯೂ ಈಶ್ವರ ಅಂಶ ಅಂದ್ರೆ ಚೈತನ್ಯ ಬೀಜ ರೂಪದಲ್ಲಿದೆ. ಅಂದ್ರೆ ಎಲ್ಲದರಲ್ಲೂ ಕೂಡ ಇರೋದು ಯಾವುದು? ಆ ಪರಮಾತ್ಮನ ಒಂದು ಚೈತನ್ಯ. ಆ ಜೀವಿಯು ತನ್ನಲ್ಲಿ ಅಡಗಿರ್ತಕ್ಕಂಥ ಆ ಪರಮಾತ್ಮನ ಶಕ್ತಿ ಚೈತನ್ಯ ಏನಿದೆಯೋ ಅದು ಬೀಜ ರೂಪದಲ್ಲಿ ಇರೋದ್ರಿಂದ ಅದನ್ನು ಬೆಳೆಸ್ಕೊಳ್ಳೋ ಉದ್ದೇಶದಿಂದ ಅನೇಕ ಕೆಳಗಿನ ಲೋಕಗಳಿಗೆ ಇಳಿದು ಶರೀರವನ್ನ ಧರಿಸಿ ಅವುಗಳನ್ನ ಬೆಳೆಸ್ಕೊಳ್ತಾನೆ. ಯಾವುದು? ದೈವಿಕ ಶಕ್ತಿ ಬೀಜ ರೂಪದಲ್ಲಿರೋದನ್ನ ಈ ಸೂಕ್ಷ್ಮ ಸ್ಥೂಲ ಲೋಕಕ್ಕೆ ಎಳೆದು ಸ್ಥೂಲ ಶರೀರಗಳನ್ನ ಧರಿಸಿ ಅದರಿಂದ ಅನುಭವ ಪಡ್ಕೊಂಡು ಅವನು ಬೆಳಿಬೇಕು ಅಂತಕ್ಕಂಥದ್ದು ಇಲ್ಲಿ ವಿಚಾರ. ಅಂದ್ರೆ ಎಲ್ಲಾದ್ರಲ್ಲೂ ಇರ್ತಕ್ಕಂಥ ಸರ್ವ ವಸ್ತುಗಳಲ್ಲಿ ಇರ್ತಕ್ಕಂಥ ಪರಮಾತ್ಮನ ಚೈತನ್ಯ ಬೆಳಿಬೇಕು, ಅದು ವಿಕಾಸ ಆಗ್ಬೇಕು. ಇಲ್ಲಿ ಬೆಳಿಬೇಕು ಅಂತಂದಾಗ ನಮಗೆ ಒಂದು ಸ್ಥಿತಿಯಿಂದ
ಇನ್ನು ಉತ್ತಮ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಜೀವ ವಿಕಾಸ ಅಂತ ಹೇಳ್ತೀವಿ. ಇಲ್ಲಿ ಈ ರೀತಿ ಪಾಠ ಕಲಿತಕ್ಕಂಥದಕ್ಕೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಬ್ಬ ಹುಡುಗ ಶಾಲೆಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತಾನೆ, ಯೂನಿಫಾರ್ಮ್ ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗ್ತಾನೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಠ ಕಲಿತಾನೆ. ಪಾಠ ಕಲಿತಾದ್ಮೇಲೆ ಸಂಜೆ ಮನೆಗ್ ಬರ್ತಾನೆ. ಬಂದು ಆ ಸಮವಸ್ತ್ರನ ಬಿಸಾಡಿ ತನ್ನ ಯಥಾಸ್ಥಿತಿಯಲ್ಲಿ ಇದ್ದು ತಾನ್ ಏನ್ ಪಾಠ ಕಲಿತ್ನೋ ಅದನ್ನೆಲ್ಲನೂ ಮನನ ಮಾಡ್ತಾನೆ. ಅದನ್ನೆಲ್ಲನೂ ಕರಗತ ಮಾಡ್ಕೊಳ್ತಾನೆ. ಕರಗತ ಮಾಡಿದಾಗ ಮಾರನೇ ದಿನ ಆ ಹೆಚ್ಚು ಜ್ಞಾನದ ಏನ್ ತಿಳ್ಕೊಂಡಿದ್ದಾನೋ ಅದನ್ನ ತೆಗೆದುಕೊಂಡು ಇನ್ನೂ ಮುಂದೆ ಕಲಿಯೋದಿಕ್ಕಾಗಿ ಶಾಲೆಗೆ ಹೋಗ್ತಾನೆ. ಹಾಗೆ ಪ್ರತಿಯೊಬ್ಬ ಜೀವಿಯು ಕೂಡ ಈ ಜನ್ಮದಲ್ಲಿ ಏನ್ ಕಲಿತಾನೋ ಅನುಭವನ್ ಪಡ್ಕೊಂಡು ಆ ತನ್ನ ಸ್ವಸ್ಥಾನಕ್ಕೆ ಹೋಗಿ ತಾನ್ ಏನೇನು ಅನುಭವ ಪಡ್ಕೊಂಡಿದನೋ ಅದನ್ನೆಲ್ಲನೂ ಅರಗಿಸ್ಕೊಂಡು ಆ ಅನುಭವದಿಂದ ಹೊಸ ಜೀವನವನ್ನ ಇನ್ನೂ ಹೆಚ್ಚು ತಿಳ್ಕೊಳ್ಳೋದಿಕ್ಕಾಗಿ ಜನ್ಮವನ್ನ ಎತ್ಕೊಳ್ತಾನೆ. ಅಂದ್ರೆ ಇಲ್ಲಿ ಒಂದು ಜನ್ಮ ಮತ್ತೊಂದು ಜನ್ಮ ಹುಟ್ಟೋದಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಯಾರು ಜನ್ಮ ತೆಗೆದುಕೊಳ್ಳೋರು ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ದೇಹ ನಶಿಸಿ ಹೋಗ್ತಕ್ಕಂಥದ್ದು ಅದು ದೇಹಕ್ಕೆ ಮರಣ ಇದೆ, ಆದ್ರೆ ಆತ್ಮಕ್ಕೆ ಮರಣ ಇಲ್ಲ. ಆ ಆತ್ಮನೇ ಇನ್ನು ಹೆಚ್ಚು ತನ್ನಲ್ಲಿರ್ತಕ್ಕಂಥ ಬೀಜ ರೂಪದಲ್ಲಿರುವ ದೈವಿಕ ಶಕ್ತಿಗಳನ್ನ ಪಡ್ಕೊಳ್ಳೋದಿಕ್ಕಾಗಿ ದೇಹಾತ್ಮವನ್ನ ಈ ಭೂಮಿಗೆ ಕಳ್ಸ್ಕೊಡುತ್ತೆ. ಆದ್ರೆ ಅದು ಶಾಶ್ವತ. ಅದನ್ನ ನಾವು ನೋಡೋದಿಕ್ಕೆ ಆಗೋದೇ ಇಲ್ಲ. ಅದನ್ನ ಮನಸ್ಸಿಗೂ ನಾವು ವಿವರಣೆ ಕೊಡೋದಿಕ್ಕಾಗಲ್ಲ. ಮನಸ್ಸಿಗೂ ಅತೀತವಾಗಿರ್ತಕ್ಕಂಥದ್ದು, ಎಲ್ಲಾ ವಿಕಾರಕ್ಕೂ ಸಿಕ್ಕದೆ ಇರ್ತಕ್ಕಂಥ ಆತ್ಮ ದೇಹದ ಮುಖಾಂತರ ಅನುಭವನ ತಿಳ್ಕೊಂಡು ಅದು ಬೆಳೆಯುತ್ತೆ. ಇದು ಪುನರ್ಜನ್ಮದಲ್ಲಿ ಆಗತ್ತೆ ಅಂತಕ್ಕಂಥ ವೇದಾಂತಿಗಳು ಒಪ್ತಾ ಇದ್ದಾರೆ. ಈಗ ಅನೇಕ ಸಂಶೋಧನೆಗಳು ನಡೆಸಿ ವೈಜ್ಞಾನಿಕ ಮನೋಭಾವ ಇರ್ತಕ್ಕಂಥವ್ರು ಕೂಡ ಪುನರ್ಜನ್ಮ ಬಹಳ ಜೀವ ವಿಕಾಸಕ್ಕೆ ಅಗತ್ಯ, ಬೆಳವಣಿಗೆಗೆ ಬಹಳ ಅಗತ್ಯ ಅಂತಕ್ಕಂಥದ್ದು ಎಲ್ರೂ ಒಪ್ತಾ ಇದ್ದಾರೆ. ಅದಕ್ಕೆ ಬೇಕಾದಷ್ಟು ಪ್ರಯೋಗಗಳು ನಡೀತಾ ಇದೆ. ಅದನ್ನ ಸಾಧನ ಪಡಿಸ್ತಕ್ಕಂಥ ಘಟನೆಗಳನ್ನ ತೆಗೆದುಕೊಂಡು ಹೇಳ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಹೀಗೆ ಮನುಷ್ಯ ಈ ಹಂತಕ್ಕೆ ಬರ್ಬೇಕಾದ್ರೆ ಈಗ ನಾವು ಇದು ಹೇಳ್ತಕ್ಕಂಥ ಮನುಷ್ಯನಿಗೆ ಅನ್ಕೊಳ್ತೀವಿ. ಮನುಷ್ಯ ಈಗಿರೋ ಹಾಗೆ ಬಂದಿಲ್ಲ. ಈ ಸ್ಥಿತಿಗೆ ಬರ್ಬೇಕಾದ್ರೆ ಅನೇಕ ಜೀವ ವರ್ಗಗಳಲ್ಲಿ ಅವನು ಬೆಳೆದು ಈ ಸ್ಥಿತಿಗೆ ಬಂದಿರ್ತಕ್ಕಂಥದ್ದು. ಡೈರೆಕ್ಟ್ ಆಗಿ ಮನುಷ್ಯ ವ್ಯಕ್ತವಾಗಿಲ್ಲ. ಮನುಷ್ಯನ ಆಗಿ ಬರ್ಬೇಕಾದ್ರೆ, ಮಾನವ ವರ್ಗವಾಗಿ ಬೆಳಿಬೇಕಾದ್ರೆ ಅನೇಕ ಕಲ್ಪಗಳ ಕಾಲ ಅನೇಕ ಜೀವಗಳಲ್ಲಿ ಅವನು ವಿಕಾಸವಾಗಿ ಬಂದಿದ್ದಾನೆ. ಇದನ್ನ ನಾವು ಹೇಳೋದಾದ್ರೆ ಖನಿಜವಾಗಿರೋದು ಪ್ರಾಣಿಯ ಸಸ್ಯವಾಗಿ ಬೆಳೆದಿದ್ದಾನೆ. ಸಸ್ಯವಾಗಿರ್ತಕ್ಕಂಥದ್ದು ಪ್ರಾಣಿ ವರ್ಗಕ್ಕೆ ಬೆಳೆದಿದ್ದಾನೆ. ಆ ಪ್ರಾಣಿ ವರ್ಗದಿಂದ ಮನುಷ್ಯನಾಗಿದೆ. ನಾವು ಯಾವ್ದು ಮ್ಯಾನ್ ವೆನ್ಸ್ ಅಂಡ್ ಹೌ ಅಂಡ್ ವಿದರ್ ನಲ್ಲಿ ಮಹಾವಂಶಗಳ ಬಗ್ಗೆ ತಿಳ್ಕೊಳ್ತೀವಿ. ಅಲ್ಲೂ ಕೂಡ ಮಾನವನ ವಿಕಾಸವನ್ನ ನಾವು ಗುರುತಿಸಿದ್ರೆ 1ನೇ ಮಹಾವಂಶ, 2ನೇ ಮಹಾವಂಶ, 3ನೇ ಮಹಾವಂಶ ಇವುಗಳಲ್ಲಿ ನೋಡಿದಾಗ ಇಂದ್ರಿಯಗಳು ವ್ಯಕ್ತವಾಗ್ತಾ ಬಂತು, ಬೆಳೀತಾ ಬಂತು. ಮೊದಲು ಶಬ್ದ, ನಂತರ ದೃಷ್ಟಿ ಕಣ್ಣು, ಆಮೇಲೆ ಸ್ಪರ್ಶ. ಈ ರೀತಿ ಹಂತವಾಗಿ ವಿಕಾಸವಾಗಿ 3ನೇ ಹಂತಕ್ಕೆ ಬಂದಾಗ ಅವನಲ್ಲಿ ಭಾವನೆಗಳು ವ್ಯಕ್ತವಾಗದು. ಅಂದ್ರೆ ನೋಡಿ, ಒಂದು ಮಹಾವಂಶದಿಂದ ಒಂದೊಂದು ಮಹಾವಂಶಕ್ಕೆ ಹೋಗ್ಬೇಕಾದ್ರೆ ಒಂದು ಚೈನ್ ಪೀರಿಯಡ್ ಆಗತ್ತೆ. ಅಲ್ಲಿ ಅವನ್ ಬೆಳಿಬೇಕಾದ್ರೆ ಎಷ್ಟು ಕಾಲಾವಧಿ, ನಾವು ಹೇಳ್ತಕ್ಕಂಥ ಒಂದು ಜನ್ಮದ ವಿಚಾರ ಅಲ್ಲ, ಕಲ್ಪಗಳೇ ಆಗತ್ತೆ. ಹಾಗೆ ಇನ್ನೂ ಹಿಂದಕ್ಕೆ ಹೋದ್ರೆ ನಾವು ಅದ್ರಲ್ಲಿ ತಿಳಿದಾಗ ಈಗಿನ ಭೂಗ್ರಹದಲ್ಲಿ ಮಾನವನ ವಿಕಾಸವಾಗ್ತಾ ಇದೆ. ಈ ಭೂಗ್ರಹ ಯೋಜನೆಯಲ್ಲಿ ಮನುಷ್ಯನಾಗಿ ಇರ್ತಕ್ಕಂಥವನು ಹಿಂದಿನ ಗೋಳಮಾಲೆಯಲ್ಲಿ ಏನಾಗಿದ್ದ, ಪ್ರಾಣಿಯಾಗಿದ್ದ. ಇಲ್ಲಿನ ಪ್ರಾಣಿಗಳು ಹಿಂದಿನ ಗೋಳಮಾಲೆಯಲ್ಲಿ ಸಸ್ಯಗಳಾಗಿದ್ವು. ಇಲ್ಲಿನ ಸಸ್ಯಗಳು ಹಿಂದಿನ ಗೋಳದಲ್ಲಿ ಅವು ಖನಿಜಗಳಾಗಿದ್ವು. ಹೀಗೆ
ಒಂದೊಂದು ವರ್ಗವು ಬೆಳಿಬೇಕಾದ್ರೆ, ವಿಕಾಸವಾಗ್ಬೇಕಾದ್ರೆ ಒಂದೊಂದು ಗೋಳ ಅಂದ್ರೆ ಒಂದು ಕಲ್ಪಕಾಲ ತೆಗೆದುಕೊಳ್ಳುತ್ತೆ ಅನ್ನತಕ್ಕಂಥ ಸುದೀರ್ಘವಾದ ಒಂದು ವಿವರಣೆಯನ್ನ ನಾವು ಹಿಂದೆ ಮ್ಯಾನ್ ವೆನ್ಸ್ ಅಂಡ್ ಹೌ ವಿದರ್ ಅಂತದಲ್ಲಿ ಗಮನಿಸಿದ್ವಿ. ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ವಿಕಾಸವಾಗ್ಬೇಕಾದ್ರೆ ಅವನ ರೂಪ ವಿಕಾಸವೂ ಆಗಿದೆ, ಜೊತೆಯಲ್ಲಿ ಪ್ರಜ್ಞೆ ವಿಕಾಸವನ್ನ ನಾವು ಕೂಡ ಕಾಣ್ತೀವಿ. ಇದನ್ನ ಸ್ವಲ್ಪ ನೋಡೋಣ. ಈಗ ಯಾವುದು ವರ್ಗಗಳು ಅಂತ ಹೇಳಿದ್ನಲ್ಲ, ನಮಗ್ ಗೊತ್ತಿರುವ ಖನಿಜ, ಸಸ್ಯ, ಪ್ರಾಣಿ, ಮಾನವ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಇನ್ನು 3 ಹಂತದಲ್ಲಿ ಸೂಕ್ಷ್ಮ ರೀತಿಯಲ್ಲಿ ಇರ್ತಕ್ಕಂಥ ಜೀವ ವರ್ಗಗಳಿದಾವೆ. 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ ಅಂತಕ್ಕಂಥದ್ದು. ಅವುಗಳು ಯಾವ ರೀತಿ ವಿಕಾಸವಾಗಿ ಅಲ್ಲಿ ವಿಕಾಸವಾಗ್ಬೇಕಾದ್ರೆ ಪುನರ್ಜನ್ಮ ಸಿದ್ಧಾಂತ ಬಹಳ ಅಗತ್ಯ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಈ ಸೌರ ಬ್ರಹ್ಮಾಂಡ ಈಶ್ವರನ ಇಚ್ಛೆಯಂತೆ ವಿಕಾಸ ನಡೀತಾ ಇದೆ. ಈ ಸೌರ ಬ್ರಹ್ಮಾಂಡದಲ್ಲಿ ಈಶ್ವರನ ಯೋಜನೆಯಂತೆ ಜೀವ ವಿಕಾಸ ನಡೀತಾ ಇದೆ. ಅಂದ್ರೆ ಸೃಷ್ಟಿಯಾಗಿದೆ, ಅದರಲ್ಲಿ ಜೀವಿಗಳು ಬೆಳೀತಾ ಇದ್ದಾರೆ. ಈ ಸೌರ ಬ್ರಹ್ಮಾಂಡೇಶ್ವರ ಅಂತಂದ್ರೆ ನಾವು ಸೋಲಾರ್ ಲೋಗಾಸ್ ಅಂತ ಹೇಳ್ತೀವಿ, ಸೂರ್ಯ ಅಂತ ಹೇಳ್ತೀವಿ. ಸೂರ್ಯ, ಈ ಸೌರ ಬ್ರಹ್ಮಾಂಡೇಶ್ವರ ಸಪ್ತ ಪ್ರಜಾಪತಿಗಳ ಸಹಾಯದಿಂದ ಕೂಡ ಈ ಒಂದು ಸೃಷ್ಟಿಯ ಕೆಲಸವನ್ನ ನಡೆಸ್ತಾ ಇದ್ದಾನೆ. ಸಪ್ತ ಪ್ರಜಾಪತಿಗಳ ಮುಖಾಂತರ ಈಶ್ವರ ಚೈತನ್ಯ ಜಗತ್ತಿಗೆ ಬರ್ತಾ ಇದೆ. ಒಂದೊಂದು ಪ್ರಜಾಪತಿಯು ಕೂಡ ಒಂದು ಗುಣ ವಿಶೇಷವಿರುತ್ತೆ. ಯಾವ ರೀತಿ ಕಾಮನ ಬಿಲ್ನಲ್ಲಿ 7 ಬಣ್ಣಗಳು, ಆ 7 ಬಣ್ಣಗಳ ಬಣ್ಣ ಬೇರೆ, ಅದ್ರ ಗುಣ ಬೇರೆ ಇರುವ ಹಾಗೆ ಇಲ್ಲಿ ಕೂಡ ಸಪ್ತ ಪ್ರಜಾಪತಿಗಳು ಒಂದೊಂದು ರೇಖೆಗೆ ಸಂಬಂಧಪಟ್ಟಂತ ವಿಶೇಷ ಗುಣಗಳನ್ನ ಪಡ್ಕೊಂಡಿದ್ದಾರೆ. ಈ ಸೃಷ್ಟಿ ಆಗುವಾಗ ಈಶ್ವರ ಚೈತನ್ಯ ಈ ಸಪ್ತ ಪ್ರಜಾಪತಿಗಳ ಮುಖಾಂತರ ಹೊರಹೊಮ್ತಾ ಇದೆ. ಆದ್ರಿಂದ ಪ್ರತಿಯೊಂದು ಪರಮಾಣುವಿನಲ್ಲೂ ಕೂಡ 7 ಪ್ರಜಾಪತಿಗಳ ವಿಶಿಷ್ಟವಾದ ಚೈತನ್ಯ ಅದರಲ್ಲಿ ಅಡಗಿದೆ. ಇದಕ್ಕಾಗಿ ಅವರು ಈ ಸೃಷ್ಟಿಯ ಕೆಲಸದಲ್ಲಿ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಹೇಗಾಯ್ತು ಅಂತ ನೋಡೋಣ. ಚಿತ್ರ ಹಾಕ್ರಪ್ಪ. ಸೃಷ್ಟಿ ಆಗೋಕ್ ಮುಂಚೆ ನಮ್ಗೆ ತಿಳಿದಿರುವ ಹಾಗೆ ಯಾವ ವಿಧವಾದ ಜಗತ್ನಲ್ಲಿ ವಸ್ತುಗಳು ಇರ್ಲಿಲ್ಲ. ಸೃಷ್ಟಿ ಆಗೋ ಮುನ್ನ ಯಾವ ವಿಧವಾದ ವಸ್ತು ಇರ್ಲಿಲ್ಲ. ಇದನ್ನೆಲ್ಲ ಕೇಳಿರ್ತೀರಾ, ಆದ್ರೂ ಕೂಡ ಬ್ರೀಫ್ ಆಗಿ ಹೇಳೋಣ. ಏನಿತ್ತು ಅಂದ್ರೆ ವಿಶ್ವದಲ್ಲಿ ಒಂದು ಈಥರ್ ತುಂಬಿಕೊಂಡಿತ್ತು, ಸ್ಪೇಸ್ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಈಥರ್ ಅದು ಮ್ಯಾಟರ್ ಅಲ್ಲ, ಬಹಳ ಸೂಕ್ಷ್ಮವಾದ ರೀತಿಯಲ್ಲಿ ಇರ್ತಕ್ಕಂಥ ಈಥರ್ ಆವರಿಸಿತ್ತು. ಈ ಈಥರನ್ನ ಏನಾಯ್ತು, ಇದ್ರ ಒಳಗಡೆ ಇದ್ರಲ್ಲಿ ಈಶ್ವರ ತನ್ನ ಉಸಿರನ್ನ ಊದಿದಾಗ ಅವುಗಳನ್ನ ಪಕ್ಕಕ್ಕೆ ತೆಗೆದು ಗುಳ್ಳೆಗಳಾಗಿ ಮಾರ್ಪಡ್ತು. ಆ ಗುಳ್ಳೆ ಒಳಗಡೆ ಈಶ್ವರ ಚೈತನ್ಯ ತುಂಬಿಕೊಂಡು ಅದ್ರ ಸುತ್ತಲೂ ಕೂಡ ಆ ಒಂದು ಈಥರ್ನ ಹೊದಿಕೆಯಾಗಿ ಕೊಯ್ಲಾನ್ ಗುಳ್ಳೆಗಳು ಅಂತ ನಾವು ಅವುಗಳನ್ನ ಥಿಯಾಸಿ ಪರಿಭಾಷೆಯಲ್ಲಿ ಹೇಳೋಣ. ಈ ಥಿಯಾಸಿ ಪರಿಭಾಷೆಯಲ್ಲಿ ಕೊಯ್ಲಾನ್ ಸೃಷ್ಟಿಯಾದಾಗ ಏನ್ ಮಾಡ್ತಾನೆ, ಫಸ್ಟು ಈಶ್ವರ ತನ್ನ ಕ್ರಿಯಾಶಕ್ತಿ, ಯಾಕೆಂದ್ರೆ ಈಶ್ವರನಿಗೆ 3 ಶಕ್ತಿಗಳಿದೆ, ಕ್ರಿಯಾ, ಜ್ಞಾನ, ಇಚ್ಛಾಶಕ್ತಿ ಅಂತ. ತನ್ನ ಕ್ರಿಯಾಶಕ್ತಿಯಿಂದ ಒಂದು ಶಕ್ತಿಯನ್ನ ಹೊರಗೆ ಕಳಿಸ್ತಾನೆ. ಅದನ್ನೇ ನಾವು ಬ್ರಹ್ಮ ಅಂತ ಕರೀತಕ್ಕಂಥದ್ದು. ಈ ಸೋಲಾರ್ ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ಕೊಯ್ಲಾನನ್ನ ವಿಶ್ವೇಶ್ವರ ಸೋಲಾರ್ ಲೋಗಾಸ್ ಕೊಟ್ಟು ಅದನ್ನ ಸೃಷ್ಟಿ ಮಾಡ್ಕೋ ಅಂತ ಹೇಳಿದ್ಮೇಲೆ ತನ್ನ ಇಚ್ಛಾಶಕ್ತಿ, ತನ್ನ ಕ್ರಿಯಾಶಕ್ತಿಯನ್ನ ಬಳಸ್ಕೊಂಡು ಆ ಕೊಯ್ಲಾನ್ ಅಣುಗಳನ್ನ ಒಂದು 7 ಅಣುಗಳ ರೀತಿಯಲ್ಲಿ ಜೋಡಿಸ್ಕೊಂಡು 7 ಪ್ರಮುಖವಾಗಿರ್ತಕ್ಕಂಥ ಪರಮಾಣುಗಳನ್ನ ಸೃಷ್ಟಿ ಮಾಡ್ತಾನೆ. ಈ 7 ಲೋಕಗಳು ಅಂತ ನಾವೇನ್ ಹೇಳ್ತೀವೋ, ಆದಿ, ಅನುಪಾದಕ, ಆತ್ಮಲೋಕ, ಬುದ್ಧಿಲೋಕ, ಮನೋಲೋಕ, ಕಾಮಲೋಕ, ಸ್ಥೂಲಲೋಕ, ಈ 7 ಲೋಕಗಳಿಗೆ ಬೇಕಾಗಿರ್ತಕ್ಕಂಥ ಮೂಲ ಪರಮಾಣುಗಳನ್ನ, ಸೂಕ್ಷ್ಮ ಪರಮಾಣುಗಳನ್ನ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಮೊದ್ಲು. ಅಂದ್ರೆ ಸಾಂದ್ರತೆಯಲ್ಲಿ ವ್ಯತ್ಯಾಸ ಇದೆ, ಅದನ್ನ ಡೀಟೇಲ್ ನಾನು ಹೇಳಕ್ ಹೋಗಲ್ಲ. ಆ ಕೊಯ್ಲಾನ್ ಅಂತಕ್ಕಂಥದ್ದು ಒಂದು ಗುಳ್ಳೆ 7 ರೀತಿಯಲ್ಲಿ ಸಂಯೋಜನೆ ಆಗಿ
49 ಅಣುಗಳು ಸೇರಿದಾಗ ಅದ್ರದ್ದು ಒಂದು ಪರಮಾಣು ಆಗತ್ತೆ. ಯಾವ್ದಕ್ಕೆ? ಎರಡನೇ ಪ್ಲೇನ್ಗೆ. ಮೊದಲನೇ ಇದ್ರಲ್ಲಿ ಒಂದೇ ಕೊಯ್ಲಾನ್ ಮೇಲಿನ ಪರಮಾಣು ಇದ್ದು, ನಂತರ 7, 14, 21, 28 ಹೀಗೆ ಆಗಿ 49 ಅಣುಗಳು ಈ ಆದಿಲೋಕದಲ್ಲೇ 7 ಉಪಲೋಕಗಳಾಗತ್ತೆ. ಆ ಆದಿಲೋಕದ ಕೆಳಗಿನ ಸ್ಥೂಲ ಅಣು 49 ಕೊಯ್ಲಾನ್ ಗುಳ್ಳೆಗಳಿಂದಾಗಿದೆ. ಅವು 49 ಗುಳ್ಳೆಗಳು ಒಟ್ಟಿಗೆ ಸೇರಿ ಒಂದು ಪರಮಾಣು ಆಗತ್ತೆ. ಅದು ಯಾವ ಲೋಕಕ್ಕೆ? ಎರಡನೇ ಅನುಪಾದಕ ಲೋಕಕ್ಕೆ ಸೂಕ್ಷ್ಮವಾದಂತ ಪರಮಾಣು ಆಗತ್ತೆ. ಹಾಗೆ 49 ಇನ್ನೂ ಒಂದು 49 ಘಾತ 2 ಅಂತೀವಿ. 2901 ಈ ಕೊಯ್ಲಾನು ಗುಳ್ಳೆಗಳು ಸೇರಿ ಆತ್ಮಲೋಕದ ಪರಮಾಣು ಆಗತ್ತೆ. 2901 ಇಂಟು 49 ಗುಣಿಸಿದ್ರೆ ಅನೇಕ ಗುಳ್ಳೆಗಳಾಗಿರ್ತಕ್ಕಂಥ ಅದು ಎಲ್ಲ ಸೇರಿಸಿ ಬುದ್ಧಿಲೋಕದ ಪರಮಾಣು ಆಗತ್ತೆ. ಹೀಗೆ 49 ಘಾತ 3, 49 ಘಾತ 4, 5, 6 ಈ ಹಂತದಲ್ಲಿ ಸ್ಥೂಲ ಲೋಕಕ್ಕೆ ವರೆಗೂನು 7 ಪರಮಾಣುಗಳು ಬ್ರಹ್ಮ ಸೃಷ್ಟಿ ಮಾಡಿ, ಆ ಪರಮಾಣುಗಳನ್ನ ಸಾಂದ್ರತೆಯಲ್ಲಿ ವಿಭಜನೆ ಮಾಡಿ 7 ಉಪಲೋಕಗಳನ್ನ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಬ್ರಹ್ಮ ಏನ್ ಮಾಡಿದಾನೆ? ಕ್ಷೇತ್ರವನ್ನ ಸೃಷ್ಟಿ ಮಾಡಿದ. ಲೋಕಗಳನ್ನ ಕೊಯ್ಲಾನ್ ಗುಳ್ಳೆಗಳನ್ನ ಉಪಯೋಗಿಸ್ಕೊಂಡು ತನ್ನ ಕ್ರಿಯಾಶಕ್ತಿಯಿಂದ 7 ಲೋಕಗಳನ್ನ ಸೃಷ್ಟಿ ಮಾಡಿದ. ಈಗ ಸಾಕು, ಬ್ರಹ್ಮ ಸೃಷ್ಟಿ ಮಾಡಿದ. ನಂತರ ಈ ರೀತಿ ಸೃಷ್ಟಿದ ಲೋಕಗಳಲ್ಲಿ ಈಶ್ವರ ಏನ್ ಮಾಡ್ತಾನೆ? ತನ್ನ ಜ್ಞಾನ ಶಕ್ತಿಯಿಂದ ಒಂದು ಚೈತನ್ಯವನ್ನ ಕಳಿಸ್ತಾನೆ ಮೇಲೆ, ಆದಿಲೋಕಕ್ಕೆ ಮೇಲೆಯಿಂದ. ವಿಷ್ಣು ಅಂತಕ್ಕಂಥದ್ದು ಜ್ಞಾನ ಶಕ್ತಿ. ಇದೆಲ್ಲ 3 ಸೇರಿದ್ರೆ ಈಶ್ವರ. ಆ 3 ಶಕ್ತಿ, ಇಚ್ಛಾಶಕ್ತಿ ಶಿವ ತತ್ವವಾಗಿಯೋ, ಜ್ಞಾನ ಶಕ್ತಿ ವಿಷ್ಣು ತತ್ವವಾಗಿಯೋ, ಕ್ರಿಯಾಶಕ್ತಿ ಬ್ರಹ್ಮ. ಈ 3 ಫೋರ್ಸಸ್, ತ್ರಿಮೂರ್ತಿಗಳು ಅಂತ ಏನ್ ಹೇಳ್ತೀವೋ ಅವೆಲ್ಲವೂ ಒಂದೇ, ಈಶ್ವರನಲ್ಲಿ ಇರ್ತಕ್ಕಂಥದ್ದು. ಅವನು ಕೆಲಸ ಮಾಡ್ತಕ್ಕಂಥ ಜ್ಞಾನ ಶಕ್ತಿ ಏನ್ ಮಾಡತ್ತೆ? ಈ ಎಲ್ಲಾ ಲೋಕಗಳಲ್ಲಿ ಪ್ರವೇಶ ಮಾಡತ್ತೆ. ಯಾವ ಲೋಕಗಳು? ಆದಿಲೋಕದಿಂದ ಹಿಡಿದು ಸ್ಥೂಲ ಲೋಕದವರೆಗೂ ಆ ವಿಷ್ಣು ಶಕ್ತಿ ಕೆಳಗೆ ಇಳಿಯುತ್ತೆ. ಅದನ್ನ ಇಳಿದಾಗ ಅದನ್ನ ಮೊನಾಡಿಕ್ ಎಸೆನ್ಸ್ ಅಂತ ಕರೀತಾರೆ. ಮೊನಾಡಿಕ್ ಎಸೆನ್ಸ್ ಅಂತ. ಈ ಮೊನಾಡಿಕ್ ಎಸೆನ್ಸ್ ಏನಂತ ಕರಿತೀವೋ ಅದನ್ನ ಮೂಲ ಸತ್ವ ಅಂತ ಕರಿತೀವಿ. ಪುರುಷಾತ್ಮನ ಒಂದು ಮೊನಾಡಿಕ್ ಎಸೆನ್ಸ್ ಅಂದ್ರೆ ಪುರುಷಾತ್ಮನ ಸತ್ವ ಅಂತಕ್ಕಂಥದ್ದು. ಇದು 4 ವಿಷ್ಣು ಮೊನಾಡಿಕ್ ಎಸೆನ್ಸು ಮೇಲಿನ 4 ಲೋಕಗಳಲ್ಲಿ, ಆದಿಲೋಕ, ಅನುಪಾದಕ ಲೋಕ, ಆತ್ಮಲೋಕ, ಬುದ್ಧಿಲೋಕದವರೆಗೂ ಅದರಲ್ಲಿ ಇಳಿದು ತನ್ನ ಶಕ್ತಿನೆಲ್ಲನೂ ಅದರಲ್ಲಿ ಪ್ರಹರಿಸ್ತಾನೆ. ಇಲ್ಲಿ ನೋಡ್ರಿ, ಆತ್ಮಲೋಕದಲ್ಲಿ ಇರ್ತಕ್ಕಂಥ ಬ್ರಹ್ಮ ಅಣುಗಳು ಏನಿದಾವೋ, ಪರಮಾಣುಗಳು ಇಲ್ಲಿ ಹೇಳಿದ್ವಲ್ಲ, ಆ ಪರಮಾಣುಗಳು ಬ್ರಹ್ಮ ಚೈತನ್ಯ ತುಂಬಿಕೊಂಡಿದೆ. ಆ ಬ್ರಹ್ಮ ಚೈತನ್ಯದಿಂದ ಇರ್ತಕ್ಕಂಥ ಈ ಪ್ರಕೃತಿಯಲ್ಲಿ ಈಗೇನ್ ಬಂತು? ಮೊನಾಡಿಕ್ ಎಸೆನ್ಸ್ ಅಂತ ವಿಷ್ಣು ಚೈತನ್ಯ ಅವುಗಳನ್ನೆಲ್ಲನೂ ಕೂಡ ಚಾರ್ಜ್ ಮಾಡುತ್ತೆ. ಚಾರ್ಜ್ ಅಂತಂದ್ರೆ ಅದನ್ನ ಆಕ್ಟಿವೇಟ್ ಮಾಡುತ್ತೆ. ಆಕ್ಟಿವೇಟ್ ಮಾಡಿದಾಗ ಅವು ಬಹಳ ಸುಮ್ನೆ ಇರೋದಿಲ್ಲ, ಚಲನೆಗೆ ಪ್ರಾರಂಭವಾಗತ್ತೆ. ಹೀಗೆ ಆಗಿರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ? ಎಲಿಮೆಂಟಲ್ ಎಸೆನ್ಸ್ ಅಂತ ಕರಿತೀವಿ. ಇದ್ರೆ ಈ 4 ಲೋಕಗಳಲ್ಲಿ ಯಾವ ರೂಪಗಳು ಕಟ್ಕೊಳ್ಳಲ್ಲ. ಆದರೆ ಮನೋಲೋಕಕ್ಕೆ ಇಳಿದಾಗ ಆ ಮೊನಾಡಿಕ್ ಎಸೆನ್ಸು ಮನೋಲೋಕದಲ್ಲಿ 2 ಭಾಗ ಇದೆ. ಮೇಲಿನ 3 ಸೂಕ್ಷ್ಮ ಲೋಕಗಳು, ಅದನ್ನ ಅರೂಪ ಮನೋಲೋಕ ಅಂತ ಕರಿತೀವಿ. ಕೆಳಗಿನ 4 ಮನೋಲೋಕದ ಉಪಲೋಕಗಳಂತ ಕರಿತೀವಿ. ಮೇಲಿನ 3 ಅರೂಪ ಲೋಕ ಅಂತ ಕರಿತೀವಲ್ಲ, ಅಲ್ಲಿ ಇಲ್ಲಿ ತೋರಿಸಿಲ್ಲ, ಇಷ್ಟು 3 ಉಪಲೋಕಗಳನ್ನ ತಗೊಳ್ಬೇಕು. ಇಲ್ಲಿ ತಗೊಂಡ್ರೆ ಮೇಲಿಂದು 3, 1, 2, 3 ಇದನ್ನ ಅರೂಪ ಮನಸ್ಸು, ಕಾರಣ ಲೋಕ ಅಂತ ಕರಿತೀವಿ. ಇಲ್ಲಿ
ಆ ಮೊನಾಡಿಕ್ ಎಸೆನ್ಸ್ ಪ್ರವೇಶ ಮಾಡಿದಾಗ ಅಲ್ಲಿರ್ತಕ್ಕಂಥ ಪರಮಾಣುಗಳನ್ನೆಲ್ಲನೂ ಚಾರ್ಜ್ ಮಾಡಿ ಅವುಗಳು ಒಂದೊಂದು ಸೇರು ಹಾಗೆ ಆ ಅದಕ್ಕೆ ಪ್ರೇರೇಪಣೆ ಕೊಡ್ತಾನೆ. ಅವು ಸೇರಿದಾಗ ಏನಾಗತ್ತೆ, ಒಂದೊಂದು ಸಂಯುಕ್ತ ವಸ್ತುಗಳಾಗಿ ಸೇರುತ್ತೆ. ನೋಡ್ರಿ, ಮುಖ್ಯವಾಗಿ ಪ್ರಕೃತಿಯಲ್ಲಿ ತಾವೇ ಅಣುಗಳಾಗಿದ್ದಾಗ ಸೇರೋದಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಭೌತಿಕವಾಗಿ ಭೂಲೋಕದಲ್ಲಿ ಕೆಳಲೋಕದಲ್ಲಿ ಪರಮಾಣುಗಳು ಅಂತಂದ್ರೆ ನಾವು ಪೀರಿಯಾಡಿಕ್ ಟೇಬಲ್ಸ್ ನಲ್ಲಿ ಹೇಳ್ತಕ್ಕಂಥದ್ದು ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಮತ್ತು ಫಾಸ್ಫರಸ್, ಈ ರೀತಿ ಮೂಲ ವಸ್ತುಗಳು ಏನಿದಾವೋ ಅವು ಸುಮ್ನೆ ಇದ್ರೆ ನಾಟ್ ಚಾರ್ಜಡ್ ಪಾರ್ಟಿಕಲ್ಸ್, ಅದು ತಟಸ್ಥವಾಗಿರುತ್ತೆ. ಯಾವಾಗ ವಿಷ್ಣು ಚೈತನ್ಯ ಅದ್ರಲ್ಲಿ ಸೇರಿದಾಗ ಅವು ಚಾರ್ಜ್ ಆಗತ್ತೆ, ಅದು ಆಕ್ಟಿವೇಟ್ ಆಗತ್ತೆ. ಆಕ್ಟಿವೇಟ್ ಆದಾಗ ಹೈಡ್ರೋಜನ್ ಆಕ್ಸಿಜನ್ ಜೊತೆಯಲ್ಲಿ ಸೇರುತ್ತೆ. ಅವೆರಡೂ ಸೇರ್ಬೇಕಾದ್ರೆ ಒಂದು ಶಕ್ತಿ ಬೇಕು. ಅದೇ ವಿಷ್ಣು ಚೈತನ್ಯವನ್ನು ಉಪಯೋಗಿಸ್ಕೊಂಡು ಮೂಲ ವಸ್ತುಗಳು ಏನಿದಾವ ಹೈಡ್ರೋಜನ್, ಆಕ್ಸಿಜನ್ ಸೇರಿ ನೀರಾಗತ್ತೆ. ಹಾಗೆ ಕಾರ್ಬನ್ ಮತ್ತು ಆಮ್ಲಜನಕ ಸೇರಿ ಇಂಗಾಲ ಮತ್ತು ಆಮ್ಲಜನಕ ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗತ್ತೆ, ಸಂಯುಕ್ತ ವಸ್ತುಗಳಾಗತ್ತೆ. ಈ ರೀತಿ ಅಣುಗಳು ಬ್ರಹ್ಮನ ಪ್ರಕೃತಿಯಲ್ಲಿರ್ತಕ್ಕಂಥ ಅಣುಗಳು ವಿಷ್ಣು ಚೈತನ್ಯದಿಂದ ಪ್ರೇರೇಪಿತವಾಗಿ ಆಕ್ಟಿವೇಟ್ ಆಗಿ ಚಾರ್ಜ್ ಆಗಿ ಅವು ಒಂದೊಂದು ಸೇರೋದಿಕ್ಕೆ ಈ ವಿಷ್ಣು ಚೈತನ್ಯ ಕೆಲಸ ಮಾಡುತ್ತೆ. ಈ ಸೇರುವಿಕೆಯಿಂದ ಏನಾಗತ್ತೆ, ನೀರು ಅಂತಕ್ಕಂಥ ಒಂದು ವಸ್ತು ಆಯ್ತು. ಇನ್ನು ಹಾಗೆ ಆದಾಗ ನೀರು, ಕಾರ್ಬನ್ ಡೈಆಕ್ಸೈಡ್ ಇವುಗಳನ್ನ ಇನ್ನೊಂದು ಪ್ರಪೋರ್ಷನಲ್ ಸೇರಿಸಿದಾಗ ಸಕ್ಕರೆ ಅಂಶ, ಗ್ಲೂಕೋಸ್ ಅಂತಕ್ಕಂಥದ್ದು, ಅದರಿಂದ ಸ್ಟಾರ್ಚ್, ಈ ರೀತಿ ರೂಪಗಳು ಉಂಟಾಗತ್ತೆ. ಅದೇ ರೀತಿ ಇಲ್ಲಿ ಮನೋಲೋಕದ ಮೇಲಿನ 3 ಉಪಲೋಕದಲ್ಲಿ ಏನಾಗತ್ತೆ, ವಿಷ್ಣು ಚೈತನ್ಯ ಪ್ರವೇಶ ಮಾಡಿದಾಗ ಆ ಅಣುಗಳನ್ನೆಲ್ಲನೂ ಆಕ್ಟಿವೇಟ್ ಮಾಡಿ ಅವುಗಳು ಸಂಯೋಜನೆವಾಗ್ತಾ ಬರುತ್ತೆ, ರೂಪಗಳನ್ನ ಕಟ್ಕೊಳ್ಳುತ್ತೆ. ಆ ರೂಪಗಳನ್ನ ಕಟ್ಕೊಂಡಾಗ ಏನಾಗತ್ತೆ, ವಿಷ್ಣು ಚೈತನ್ಯ ಒಳಗಡೆ ಇದೆ, ಮೊನಾಡಿಕ್ ಎಸೆನ್ಸ್ ಅಂತ ಹೇಳಿದ್ವಲ್ಲ, ಅದು ಒಳಗಡೆ ಇದೆ. ಅದರ ಹೊರಗಡೆ ಈ ಆಯಾ ಲೋಕದ ಪೊರೆಯನ್ನ ಆವರಣವಾಗಿ ಅದಕ್ಕೆ ಒಂದು ಆವರಣ ಸೇರ್ಕೊಳ್ಳುತ್ತೆ, ಆವರಿಸ್ಕೊಳ್ಳುತ್ತೆ. ಅದನ್ನ ಒಂದು ರೂಪ ಪ್ರಾರಂಭವಾಯ್ತು. ಇಲ್ಲಿ ಮೇಲಿನ 4 ಲೋಕದಲ್ಲಿ ರೂಪ ಇಲ್ಲ, ಆದ್ರೆ ಮನೋಲೋಕದ ಮೇಲಿನ 3 ಲೋಕಗಳಲ್ಲಿ ಅದನ್ನ ಅರೂಪ ಮನೋಲೋಕ ಅಂತ ಕರಿತೀವಿ. ಅಲ್ಲಿ ರೂಪಗಳು ಪ್ರಾರಂಭವಾಯ್ತು. ಅದನ್ನೇ ಇಲ್ಲಿ 1ನೇ ಭೂತವರ್ಗ ಅಂತಕ್ಕಂಥದ್ದು ಏನಾಗಿದೆ, ಈ ವಸ್ತುಗಳು ರಚನೆ ಆಯ್ತು. ಅತಿ ಸೂಕ್ಷ್ಮವಾದ ಅಣುಗಳು ಸಂಯೋಜನೆಯಿಂದ ಅನೇಕ ರೀತಿಯ ವಸ್ತುಗಳು ರಚನೆಯಾಗಿ ಅದರ ವಸ್ತುಗಳ ಮುಖಾಂತರ ಆ ವಿಷ್ಣು ಚೈತನ್ಯ ವ್ಯಕ್ತವಾಗ್ತಾ ಇದೆ. 1ನೇ ಭೂತವರ್ಗ ಅಂತಂದ್ರೆ ಅದ್ರ ಒಳಗಡೆ ವಿಷ್ಣು ಚೈತನ್ಯ ಇದೆ, ಅದು ಒಂದು ರೂಪ ಕಟ್ಕೊಂಡಿದೆ, 1ನೇ ಭೂತವರ್ಗ ಅಂತ. ಈ ರೀತಿ 1ನೇ ಭೂತವರ್ಗದಲ್ಲಿ ವಿಭಜನೆ ಆಗಿ ಸಪ್ತ ಪ್ರಜಾಪತಿಗಳಿಂದ ಆ ಚೈತನ್ಯ ಹೊರಹೊಮ್ಮಿದಾಗ ಅದು ಸಮೂಹವಾಗಿ ಉಂಟಾಗತ್ತೆ, ಒಂದೇ ಇರೋದಿಲ್ಲ. ಅಲ್ಲಿ 7 ರೀತಿಯ ಗುಣಗಳನ್ನು ಹೊಂದಿರತಕ್ಕಂತ ಜೀವಕಣಗಳು, ಅಣುಗಳು ಅದರಲ್ಲಿ ಸೇರ್ಕೊಂಡಿರುತ್ತೆ. ಆ ರೀತಿ ಸಮೂಹವಾಗಿರ್ತಕ್ಕಂಥದ್ದನ್ನ 1ನೇ ಭೂತವರ್ಗ. ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ, ಆ 1ನೇ ಭೂತವರ್ಗ ಏನ್ ಮಾಡುತ್ತೆ ಅಂದ್ರೆ, ಕಾರಣ ಲೋಕದಲ್ಲಿ ಅಮೂರ್ತ ಯೋಚನೆಗಳನ್ನ ಉಂಟು ಮಾಡೋದಿಕ್ಕೆ ಅದು ಸಹಾಯ ಮಾಡುತ್ತೆ. ಈಗ ನಾವು ಯೋಚನೆ ಮಾಡಿದ್ರೆ ರೂಪ ಇರ್ತಕ್ಕಂಥದ್ದು 2ನೇ ಭೂತವರ್ಗ. ರೂಪ ಇಲ್ಲದೆ ಅಮೂರ್ತ ಅಂದ್ರೆ ಪ್ರೀತಿ, ದಯೆ, ಕರುಣೆ ಅಂತಕ್ಕಂಥ ಭಾವನೆ, ಯೋಚನೆ ಬರುತ್ತಲ್ಲ, ಆ ಯೋಚನೆಗೆ ಒಂದು ಒಂದು ಫಾರಂ ಬರ್ತಕ್ಕಂಥದ್ದು, ಅದ್ರ ನಮ್ಗೆ ಕಾಣ್ತಕ್ಕಂಥದ್ದಲ್ಲ. ಆ ಗುಣ ವಿಶೇಷ ಬರೋದು 1ನೇ ಭೂತವರ್ಗದಿಂದ. ಈ 1ನೇ ಭೂತವರ್ಗದಲ್ಲಿ ಈ ರೀತಿ ಅನೇಕ ಅನುಭವಗಳನ್ನ ಪಡ್ಕೊಂಡು ಅದು ವಿಭಜನೆಯಾಗಿ ಅನೇಕ ಸಣ್ಣ ಸಣ್ಣ ಸಮೂಹಾತ್ಮಗಳಾದಾಗ ಆ ಸಮೂಹಾತ್ಮಗಳು ಸಣ್ಣ ವಿಭಜನೆ ಆಗಿರ್ತಕ್ಕಂಥದ್ದು ಕೆಳಗಿನ ಮನೋಲೋಕದಿಂದ ಬರುವ ತಾಡನಗಳನ್ನ ಸ್ವೀಕರಿಸಕ್ಕೆ ಸಿದ್ಧವಾಗುತ್ತೆ. ಕಾರಣ ಲೋಕದಲ್ಲಿ 1ನೇ ಭೂತವರ್ಗ ಆದ್ಮೇಲೆ ಆ ಲೋಕದಲ್ಲಿ ಆ ಅಣುಗಳ ಜೊತೆ, ಆ ಲೋಕದ ಪರಮಾಣುಗಳ ಜೊತೆ ಸ್ಪಂದಿಸೋದು, ಅದಕ್ಕೆ ಪ್ರತಿಕ್ರಿಯೆ ಮಾಡೋದು, ಅನುಭವ ಪಡ್ಕೊಳ್ಳೋದು, ಅಮೂರ್ತ ಯೋಚನೆಗಳು ಮಾಡ್ತಕ್ಕಂಥದ್ದನ್ನೆಲ್ಲ 1ನೇ ಭೂತವರ್ಗ ಒಂದು ಕಲ್ಪಕಾಲ ಕಲ್ತ್ಕೊಳ್ಳುತ್ತೆ. ಅದಾದ್ಮೇಲೆ ಅದರಿಂದ ಮೀರಿ
ಕೆಳಗಿನ ಮನೋಲೋಕದಿಂದ ಬರ್ತಕ್ಕಂಥ ತಾಡನಗಳನ್ನ ಸ್ವೀಕರಿಸೋದಿಕ್ಕೆ ರೆಡಿ ಆಗತ್ತೆ. ಆಗ ಕೆಳಗೆ ಇಳಿದು ಆ ಎರಡನೇ ರೂಪ ಮನೋಲೋಕದಲ್ಲಿರ್ತಕ್ಕಂಥ ಅಣುಗಳನ್ನು ಚಾರ್ಜ್ ಮಾಡಿ ಅವುಗಳ ಹೊದಿಕೆಯನ್ನ ಹಾಕೊಂಡಾಗ ಅದು ಎರಡನೇ ಭೂತವರ್ಗವಾಗಿ ಬದಲಾವಣೆ ಆಗತ್ತೆ. ಒಂದನೇ ಭೂತವರ್ಗ ಆಗಿದ್ದು ರೂಪ ಕಾರಣ ಲೋಕದಲ್ಲಿ, ಎರಡನೇ ಭೂತವರ್ಗ ರಚನೆ ಆಗಿದ್ದು ಕೆಳ ಮನೋಲೋಕದಲ್ಲಿ, ರೂಪ ಮನೋಲೋಕದಲ್ಲಿ. ಇದರ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ಏನ್ ಯೋಚನೆ ಮಾಡ್ತೀವೋ ಅದಕ್ಕೊಂದು ರೂಪ ಕೊಡ್ತಕ್ಕಂತ ವಸ್ತು ಎರಡನೇ ಭೂತವರ್ಗ ಆಗಿ ರೂಪಗಳನ್ನ ಕಟ್ಕೊಳ್ಳುತ್ತೆ. ಈ ರೀತಿ ಅನೇಕ ರೂಪಗಳನ್ನ ಕಟ್ಕೊಂಡು ಯೋಚನೆಗಳಿಗೆ ಅವಕಾಶ ಕೊಟ್ಟು ಸಂವೇದನೆಗಳನ್ನ ಗ್ರಹಿಸಿ ಅದರಲ್ಲಿ ಅದು ಬೆಳವಣಿಗೆ ಆದಾಗ ಇದು ಒಂದಿನದಲ್ಲಿ ಆಗೋದಲ್ಲ, ಕಲ್ಪಕಾಲ ಅದು ಬೆಳವಣಿಗೆ ಆದ್ಮೇಲೆ ಆ ಚೈತನ್ಯ ಕಾಮಲೋಕಕ್ಕೆ ಇಳಿಯುತ್ತೆ. ಕಾಮಲೋಕಕ್ಕೆ ಇಳಿದಾಗ ಅಂದ್ರೆ ವಿಶೇಷ ಶಕ್ತಿಗಳನ್ನ ಬೆಳೆಸ್ಕೊಳ್ಳುತ್ತದೆ. ಹಾಗೆ ಕಾಮಲೋಕಕ್ಕೆ ಇಳಿದು ಕಾಮಲೋಕದೇನು ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಇವು ಕಾಮಲೋಕದ ಸ್ಪಂದಗಳಿಗೆ ಜವಾಬ್ ಕೊಡೋದಕ್ಕೆ ಎರಡನೇ ಭೂತವರ್ಗ ರೆಡಿ ಆಗತ್ತೆ. ಕಾಮಲೋಕದಿಂದ ಬರ್ತಕ್ಕಂಥ ಸ್ಪಂದಗಳು ಭಾವನಾ ಯುಕ್ತವಾಗಿರ್ತಕ್ಕಂಥದ್ದು. ಆ ಸ್ಪಂದನಕ್ಕೆ ಉತ್ತರ ಕೊಡೋದಿಕ್ಕೆ ಸಿದ್ಧವಾದಾಗ ಎರಡನೇ ಭೂತವರ್ಗ ಕಾಮಲೋಕಕ್ಕೆ ಇಳಿದು ಆ ಪ್ರಕೃತಿ ತತ್ವವನ್ನೆಲ್ಲ ಚಾರ್ಜ್ ಮಾಡಿ ಆ ಕಾಮಲೋಕದ ಅಣುಗಳಿಂದ ಹೊದಿಕೆಯನ್ನ ಹಾಕೊಳ್ಳುತ್ತೆ. ಅವಾಗೇನಾಯ್ತು, ಅದು ಎರಡನೇ ಕಾಮಲೋಕದಲ್ಲಿ ಅದನ್ನೇ ಮೂರನೇ ಭೂತವರ್ಗ. ಅಂದ್ರೆ ವಿಷ್ಣು ಚೈತನ್ಯಕ್ಕೆ ಕಾಮಲೋಕದ ಹೊದಿಕೆ ಇದೆ ಮತ್ತು ರೂಪಲೋಕದ ಹೊದಿಕೆನೂ ಇದೆ, ಅರೂಪಲೋಕದ ಹೊದಿಕೆ ಇದೆ. ಮೂರು ಪದರಗಳು ಅಲ್ಲಿ ಬಿದ್ದಿದೆ. ಚೈತನ್ಯ ಕೆಳಗೆ ಇಳಿತಾ ಇದೆ. ಇಲ್ಲಿ ಕಾಮಲೋಕದ ಹೊದಿಕೆ ಆವರಿಸ್ಕೊಂಡ್ಮೇಲೆ ಅನೇಕ ಮೂರನೇ ಭೂತವರ್ಗಕ್ಕೆ ಆತ್ಮಗಳಾಗುತ್ತವೆ. ಅದಕ್ಕೆ ಆತ್ಮ ಇಲ್ಲಿ ಮೂರನೇ ಭೂತವರ್ಗಕ್ಕೆ ಕಾಮಲೋಕದಲ್ಲಿ ಹೊದಿಕೆ ಹಾಕೊಂಡ್ಮೇಲೆ ಅದ್ರಲ್ಲಿರ್ತಕ್ಕಂಥ ಚೈತನ್ಯ ಆತ್ಮವಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ಮೂರನೇ ಭೂತವರ್ಗದ ಸಮೂಹಾತ್ಮಗಳು ಪದೇ ಪದೇ ಅನುಭವ ಪಡ್ಕೊಂಡು ವ್ಯತಿರಿಕ್ತವಾದಂತ ಅನುಭವಗಳು ಬಂದಾಗ ಅವು ವಿಭಜನೆ ಆಗಿ ಅನೇಕ ರೀತಿಯ ಸಮೂಹಾತ್ಮಗಳು ಉದ್ಭವ ಆಗತ್ತೆ. ಈ ಅನುಭವಗಳು ಏನಾಗತ್ತೆ, ಆ ಅನುಭವಗಳು ಬಂದಿರೋದು ಒಂದೇ ರೀತಿ ಇರಲ್ಲ, ವ್ಯತ್ಯಾಸ ಇರುತ್ತೆ. ಭಾವನೆಗಳು ಒಂದೇ ರೀತಿ ಇರಲ್ಲ. ಆ ಭಾವನೆಗಳಲ್ಲಿ ವ್ಯತ್ಯಾಸ ಆದಾಗ ವಿವಿಧ ರೀತಿಯ ಸಮೂಹಾತ್ಮಗಳು ಕೂಡ ಬೆಳೆದು ಅಲ್ಲಿ ವಿಕಾಸ ಬೆಳೀತಾ ಇರುತ್ತೆ. ಇಲ್ಲಿ ಆದ್ಮೇಲೆ ಇಲ್ಲಿ ಮೂರನೇ ಭೂತವರ್ಗ ಭಾವನೆಗಳನ್ನೆಲ್ಲನೂ ಚೆನ್ನಾಗಿ ಕರಗತ ಮಾಡ್ಕೊಂಡು ವಿವಿಧ ರೀತಿಯ ಅನುಭವಗಳನ್ನ ಪಡ್ಕೊಂಡ್ಮೇಲೆ ಇನ್ನು ಸ್ಥೂಲ ಲೋಕದಿಂದ ಬರ್ತಕ್ಕಂತ ತಾಡನಗಳಿಗೆ ಸ್ಪಂದಿಸೋದಿಕ್ಕೆ ಅದು ತಯಾರಾಗತ್ತೆ. ಆಗ ಸ್ಥೂಲ ಕಾಮಲೋಕದಿಂದ ಇರುವ ಮೂರನೇ ಭೂತವರ್ಗ ಸ್ಥೂಲ ಲೋಕಕ್ಕೆ ಇಳಿಯುತ್ತೆ. ಸ್ಥೂಲ ಲೋಕಕ್ಕೆ ಇಳಿದಾಗ ಪ್ರಕೃತಿ ಅಲ್ಲಿ ಈ ಪ್ರಕೃತಿ ಗಣಗಳು ಅಂತ ಹೇಳ್ತೀವಿ, ಅವರ ಸಹಾಯದಿಂದ ಆ ಸ್ಥೂಲ ಲೋಕದಲ್ಲಿರ್ತಕ್ಕಂಥ ಅಣುಗಳ ಹೊದಿಕೆ ಅದಕ್ಕೆ ಒಂದು ಕವಚವಾಗಿ ಮಾರ್ಪಾಟಾಗಿ ಅದು ಖನಿಜವಾಗಿ ಮಾರ್ಪಾಡಾಗತ್ತೆ. ಈಗ ಖನಿಜ ರೂಪದಲ್ಲಿ ಚೈತನ್ಯ ಇದೆ, ಆದ್ರೆ ಈ ಆವರಣಗಳಿರೋದ್ರಿಂದ ಪ್ರಜ್ಞೆ ಹೆಚ್ಚು ವ್ಯಕ್ತವಾಗ್ತಾ ಇಲ್ಲ. ನೋಡಿ, ಒಂದನೇ ಭೂತವರ್ಗ, ಎರಡನೇ ಭೂತವರ್ಗ, ಮೂರನೇ ಭೂತವರ್ಗ ಬಂದಾಗ ಅದಕ್ಕೆ ಒಂದು ನಿರ್ದಿಷ್ಟವಾದ ಅಣುಗಳ ಜೋಡಣೆಯಿಂದ ರೂಪಗಳು ಕಟ್ಕೊಳ್ತು. ಆದ್ರೆ ನಮ್ ಕಣ್ಣು ಕಾಣಲ್ಲ, ಸೂಕ್ಷ್ಮ ರೀತಿಯಲ್ಲಿ ಇರ್ತಕ್ಕಂಥದ್ದು. ಆ ಮೂರನೇ ಭೂತವರ್ಗ ಸ್ಥೂಲ ಲೋಕಕ್ಕೆ ಇಳಿದಾಗ ಆ ಭೌತಿಕ ಅಣುಗಳ ಹೊದಿಕೆ ಹೊದ್ಕೊಂಡಾಗ ನಮಗ್ ಕಾಣ್ತಕ್ಕಂಥ ಖನಿಜ ಸೃಷ್ಟಿ ಆಯ್ತು. ಖನಿಜಗಳು ಅಂದಾಗ ನಾನು ಆಗ್ಲೇ ಹೇಳಿದೆ, ನಮಗ್ ಗೊತ್ತಿರೋ ವಿಚಾರ ಆದ್ರಿಂದ ಎಲ್ಲಾ ಎಲಿಮೆಂಟ್ಸ್ ಅಂತ ಏನ್ ಹೇಳ್ತೀವೋ, ಮೂಲ ವಸ್ತುಗಳು ಅಂತ ಏನ್ ಹೇಳ್ತೀವೋ ಅವುಗಳೆಲ್ಲವೂ ಕೂಡ ಖನಿಜಗಳೇ. ಅಂದ್ರೆ ಕೆಲವು ನಮಗೆ ಮೆಟಾಲಿಕ್ ಸ್ಟೇಟ್ ಇರ್ಬೇಕು, ನಾನ್ ಮೆಟಲ್ ಆಗಿರಬಹುದು. ಕೆಲವು ಈಗ ಉದಾಹರಣೆಗೆ ಚಿನ್ನ, ಕಬ್ಬಿಣ, ಬೆಳ್ಳಿ ಇವೆಲ್ಲ ಮೆಟಲ್ಸ್ ಅಂತ ಹೇಳ್ತೀವಿ. ಆದ್ರೆ ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಇರ್ತಕ್ಕಂಥದ್ದು ಹೈಡ್ರೋಜನ್, ಆಕ್ಸಿಜನ್ ಇವೆಲ್ಲೂ ಕೂಡ ವಿವಿಧ ರೀತಿಯ ಪೀರಿಯಾಡಿಕ್ ಟೇಬಲ್ಸ್ ಇರ್ತಕ್ಕಂಥ ಎಲ್ಲ ವಸ್ತುಗಳು ಸೃಷ್ಟಿ ಆಯ್ತು. ಇವುಗಳ ವಿವಿಧ ರೀತಿಯ ಅನೇಕ ರೀತಿಯ ಮೂಲ ವಸ್ತುಗಳಾದ್ಮೇಲೆ ಹೆಚ್ಚು ಬೆಳೆದಿರ್ತಕ್ಕಂಥ ಖನಿಜ ಅಂತಂದ್ರೆ ಡೈಮಂಡ್ ಅಂತ ಹೇಳ್ತೀವಿ. ಈ ಒಂದು ಖನಿಜಗಳಲ್ಲಿ
ಪ್ರಜ್ಞೆ ಒಳಗಡೆ ಇದ್ರೂ ಕೂಡ ಅವುಗಳಲ್ಲಿ ಸ್ವಲ್ಪ ವ್ಯಕ್ತವಾಗ್ತಾ ಬರುತ್ತೆ. ಏನು? ಕೆಲವು ವಸ್ತುಗಳನ್ನ ಆಕರ್ಷಿಸೋದು, ಕೆಲವು ವಸ್ತುಗಳನ್ನ ದೂರೀಕರಿಸ್ತಕ್ಕಂಥದ್ದು. ನಾವು ರಾಸಾಯನಿಕ ಪ್ರಕ್ರಿಯೆಯಲ್ಲಿ ನೋಡಿದಾಗ ಕೆಲವು ಬಾರಿ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ಕೆಲವು ವಸ್ತುಗಳನ್ನ ಹಾಕಿದ್ರೇನೆ ಅದು ಎರಡಕ್ಕೂ ಸೇರ್ಕೊಳ್ಳೋದು. ಆ ರೀತಿ ಸೇರ್ಬೇಕಂತ ಕೆಟಲಿಸ್ಟ್ ಅಂತ ಹೇಳ್ತೀವಿ, ವೇಗವರ್ಧಕಗಳಂತೆ. ಎರಡು ಸೇರ್ಬೇಕಾದ್ರೆ ಕೆಲವೊಮ್ಮೆ ಆಕ್ಸಿಜನ್ ಅನ್ನ ಹೀರ್ಕೊಳ್ಳುತ್ತೆ, ಆಕ್ಸಿಡೇಷನ್ ಅಂತ ಕರಿತೀವಿ. ಕೆಲವೊಮ್ಮೆ ಆಕ್ಸಿಡೇಷನ್ ಅಂದ್ರೆ ಹೈಡ್ರೋಜನ್ ನ ಹೀರ್ಕೊಳ್ಳುತ್ತೆ, ಆಕ್ಸಿಜನ್ ಬಿಡುಗಡೆ ಆಗುತ್ತೆ, ರಿಡಕ್ಷನ್ ಅಂತ ಹೇಳ್ತೀವಿ. ಈ ರೀತಿ ದೂರೀಕರಿಸ್ತಕ್ಕಂಥ ಕೆಲವು ಬೇಕು, ಕೆಲವು ಬೇಡ. ಖನಿಜಗಳಲ್ಲಿ ಅವುಗಳು ವಿಕಾಸ ಆಗ್ತಾ ಇದ್ದಂಗೆ ಬೇಕು ಬೇಡ ಅಂತಕ್ಕಂಥ ಒಂದು ಪ್ರಜ್ಞೆ ಅದರಲ್ಲಿ ವಿಕಾಸವಾಗುತ್ತೆ. ಹೆಚ್ಚು ನೋಡೋದಾದ್ರೆ ಮ್ಯಾಗ್ನೆಟ್ ಹೇಳೋಣ, ಅಯಸ್ಕಾಂತ ತಗೊಳ್ಳೋಣ. ಅಯಸ್ಕಾಂತ ಏನ್ ಮಾಡುತ್ತೆ? ಕಬ್ಬಿಣವನ್ನ ಆಕರ್ಷಿಸುತ್ತೆ. ಅದು ಬೇರೆ ಇಟ್ರೆ ಅದು ದೂರೀಕರಿಸುತ್ತೆ. ಈ ರೀತಿ ಖನಿಜಗಳಲ್ಲೂ ಕೂಡ ವಿಕಾಸವಾಗಿ ಅವುಗಳಲ್ಲಿ ಕೂಡ ಭೌತಿಕ ಆಕಾರ, ನಿಯಮಬದ್ಧವಾದಂತ ಪ್ರಪೋರ್ಷನೇಟ್ ಆಕಾರವನ್ನು ಹೊಂದಿರುತ್ತೆ. ಈ ಕ್ರಿಸ್ಟಲ್ಸ್ ತಗೊಂಡ್ರೆ ಪ್ರಮಾಣಬದ್ಧವಾದಂತ ಒಂದು ರೂಪಗಳನ್ನ ಅದು ಕಟ್ಕೊಂಡಿರುತ್ತೆ. ಹಾಗೆ ಅವುಗಳಲ್ಲಿ ಅನೇಕ ಅನುಭವಗಳನ್ನ ಪಡ್ಕೊಳ್ತಾ ಅದರಲ್ಲಿ ಬೇಕು ಬೇಡ ಅಂತಕ್ಕಂಥದ್ದು ಸೂಕ್ಷ್ಮ ರೀತಿಯಲ್ಲಿ ನಾವು ಖನಿಜಗಳಲ್ಲಿ ಕಾಣ್ತೀವಿ. ಇಲ್ಲಿವರೆಗೂ ವಿಷ್ಣು ಚೈತನ್ಯ ಸ್ಥೂಲ ಲೋಕದವರೆಗೆ ಇಳಿದು ಆಯಾ ಲೋಕದ ಹೊದಿಕೆಗಳನ್ನ ಹಾಕೊಂಡಿರೋದ್ರಿಂದ ಅದು ಪ್ರಜ್ಞೆ ಪೂರ್ಣವಾಗಿ ಅದು ಈ ಭೌತಿಕ ವಸ್ತುನಲ್ಲಿ ಅಡಕವಾಗಿದೆ. ಆ ಚೈತನ್ಯ ಹೊರಹೊಮ್ಬೇಕಾದ್ರೆ ಅವುಗಳು ಹಾಕೊಂಡಿರ್ತಕ್ಕಂಥ ಹೊದಿಕೆಗಳನ್ನ, ಪದರಗಳನ್ನ ನಾವು ತೆಗಿಬೇಕು. ಇದು ಅನೇಕ ಅನುಭವಗಳ ಮುಖಾಂತರ ಆ ಹೊದಿಕೆಗಳು ಮೇಲೆ ಹೋಗ್ತಾ ಇರುತ್ತೆ. ಈಗ ಇನ್ವಾಲ್ವ್ ಆಗ್ಬಿಟ್ಟಿದೆ. ಮೇಲಿಂದ ಚೈತನ್ಯ ಕೆಳಗೆ ಸ್ಥೂಲ ಲೋಕಕ್ಕೆ ಇಳಿದು ಪೂರ್ಣವಾಗಿ ಚೈತನ್ಯ, ಆ ವಿಷ್ಣು ಚೈತನ್ಯ ಬಂಧಿತವಾಗಿದೆ. ಅದರಿಂದ ಸೂಫಿ ಕವಿ ಹೇಳ್ತಾನೆ, ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಖನಿಜಗಳಲ್ಲಿ ಮಲಗಿದೆ, ನಿದ್ರಾಸ್ಥಿತಿಯಲ್ಲಿದೆ. ಆ ಖನಿಜ ಬೆಳೆದು ವಿಕಾಸವಾಗಿ ಸಸ್ಯವಾದಾಗ ಎಚ್ಚರಗೊಂಡಿದೆ, ಪ್ರಾಣಿಗಳಲ್ಲಿ ಚಲಿಸ್ತಾ ಇದೆ, ಮನುಷ್ಯನಲ್ಲಿ ವಿವೇಕದಿಂದ ವರ್ತಿಸ್ತಾ ಇದೆ ಅಂತಕ್ಕಂಥದ್ದು ವಿಚಾರ ಹೇಳ್ತಾರೆ. ಈಗೇನಾಗಿದೆ? ಆ ಪರಮಾತ್ಮನ ಚೈತನ್ಯ ಅದು ಈ ರೂಪಗಳ ಮುಖಾಂತರ ವ್ಯಕ್ತವಾಗೋದನ್ನ ಪ್ರಜ್ಞೆ ಅಂತ ಕರಿತೀವಿ. ಆ ಪ್ರಜ್ಞೆ ಈ ರೀತಿ ಕೆಳಗಿಳಿದಾಗ ಪೂರ್ಣವಾಗಿ ಅದು ಬಂಧಿತವಾಗಿ ಅದು ವ್ಯಕ್ತ ಸ್ಥಿತಿಯಲ್ಲಿ ಇಲ್ಲದ ಹಾಗೆ ಬಹಳ ಕಡಿಮೆ ರೀತಿಯಲ್ಲಿ ವ್ಯಕ್ತವಾಗೋ ಸ್ಥಿತಿಯಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಈಗ ಈ ಖನಿಜದಿಂದ ಸ್ಥೂಲಕ್ಕೆ ಇಳಿದಿದೆ, ಅನುಭವಗಳಾದ್ಮೇಲೆ ಖನಿಜ ದಲ್ಲಿ ಅನುಭವ ಆದ್ಮೇಲೆ ಸ್ವಲ್ಪ ಬೇಕು ಬೇಡ, ಆಕರ್ಷಣೆ ವಿಕರ್ಷಣೆ ಅದರಲ್ಲಿ ಕಾಣ್ತೀವಿ. ನಂತರ ಅನೇಕ ಅನುಭವಗಳಿಂದ, ಪ್ರಕೃತಿ ವಿಕೋಪಗಳಿಂದ, ಗಾಳಿ ಬೀಸೋದ್ರಿಂದ ಆಗಿರ್ಬೋದು, ಫ್ಲಡ್ಸ್ ಬರೋದ್ರಿಂದ ಆಗಿರ್ಬೋದು, ಆ ಖನಿಜ ಸವದು ಮೃದುವಾಗತ್ತೆ. ಅದು ಸೈನ್ಸ್ ಕೂಡ ಹೇಳುತ್ತೆ. ಖನಿಜದಿಂದ ಸಸ್ಯಗಳು ಹುಟ್ಟಿದವೆ ಅನ್ನೋದಿಕ್ಕೆ ಒಂದು ಲಿಂಕ್ ಇದೆ, ಲಿಕೆನ್ಸ್ ಅಂತ ಕರಿತೀವಿ. ಈ ಕಡೆ ಖನಿಜದ ಒಂದು ಸ್ವಭಾವ ಇದೆ, ಸಸ್ಯದ ಸ್ವಭಾವಗಳು ಅವೆರಡೂ ಸೇರಿ ಲಿಕೆನ್ಸ್ ಅಂತ ಕರಿತೀವಿ. ಹೀಗೆ ವಿಕಾಸವಾದ ತಕ್ಷಣ ಮೃದು ಸ್ವಭಾವದಂತಹ ಒಂದು ಜೀವ ವರ್ಗ ಖನಿಜದಿಂದ ಉತ್ಪತ್ತಿ ಆಗತ್ತೆ. ಅದನ್ನೇ ಸಸ್ಯ ವರ್ಗ ಅಂತ ಕರಿತೀವಿ. ಖನಿಜದಿಂದ ಸಸ್ಯ ವರ್ಗ ವಿಕಾಸವಾಯ್ತು. ನೋಡ್ರಿ, ಖನಿಜದಲ್ಲಿದ್ದಾಗ ಅದೊಂದು ಜನ್ಮ ಅಂತ ಇಟ್ಕೊಳ್ಳೋಣ, ಪುನರ್ಜನ್ಮ ಸಿದ್ಧಾಂತ ಇಲ್ಲದೆ ಇದ್ರೆ ಈ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಖನಿಜ ರೂಪದಿಂದ ಸಸ್ಯ ವರ್ಗಕ್ಕೆ ಹೋಗ್ತಾ ಇದೆ ಈಗ ಜೀವ ವಿಕಾಸದಲ್ಲಿ. ಪುನರ್ಜನ್ಮ ಸಿದ್ಧಾಂತ ಇಲ್ಲದೆ ಇದ್ರೆ ಖನಿಜ ರೂಪನೇ ಬೇರೆ, ಗುಣಗಳೇ ಬೇರೆ. ಆ ಗುಣಗಳಿಂದ ಅತೀತವಾಗಿರ್ತಕ್ಕಂಥ ಸೂಕ್ಷ್ಮ ರೀತಿಯಲ್ಲಿ ಸ್ಪಂದಿಸ್ತಕ್ಕಂಥ ಸಸ್ಯವರ್ಗ ವಿಕಾಸವಾಗ್ತಾ ಇದೆ.
ರೂಪನೂ ಬದಲಾವಣೆ ಆಯ್ತು, ಅಲ್ಲಿ ಪ್ರಜ್ಞೆ ಕೂಡ ವ್ಯಕ್ತವಾಗೋದಿಕ್ಕೆ ಸಾಧ್ಯವಾಯ್ತು. ಸಸ್ಯಗಳಲ್ಲಿ ಕೂಡ ನಾವು ನೋಡ್ತಕ್ಕಂಥದ್ದು ಪಾಚಿ ಇರ್ಬೋದು, ಸಣ್ಣ 1 ವರ್ಷದಲ್ಲಿ ಹುಟ್ಟಿ ಬೆಳೆದು ಸಾಯ್ತಕ್ಕಂಥ ಸಸ್ಯಗಳಿರ್ಬೋದು, ಹಾಗೆ 2 ವರ್ಷ ಇರ್ತಕ್ಕಂಥ ತೊಗರಿ ಗಿಡ ಆಗಿರ್ಬೋದು, ದೀರ್ಘಕಾಲ ಬೆಳೀತಕ್ಕಂಥ ವೃಕ್ಷಗಳಾದ್ದು, ದೀರ್ಘಕಾಲ ಜೀವಿಸುವಂತ ವೃಕ್ಷಗಳು ಕೂಡ ನಮ್ಮ ನಲ್ಲಿ ಕಾಣ್ತೀವಿ. ಈ ಸಸ್ಯಗಳಲ್ಲಿ ವಿಕಾಸವಾಗ್ತಾ ಇದ್ದ ಹಾಗೆ ಅಲ್ಲಿ ಅನೇಕ ಪ್ರಭೇದಗಳು, ಅನೇಕ ಇವೆಲ್ಲ ಕೂಡ ವಿಕಾಸ ಆಗ್ತಾ ಇರೋದು ಸಮೂಹಾತ್ಮದಿಂದಲೇ. 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ ಏನ್ ಕರೀತು, ಎಲ್ಲ ಗುಂಪು ಗುಂಪಾಗಿ ಎಲ್ಲಕ್ಕೂ ಒಂದು ಜಾತಿಗೆ ಒಂದು ಆತ್ಮ, ಅವುಗಳೆಲ್ಲ ಸೇರಿ ಸಮೂಹಾತ್ಮ ಆಗಿರುತ್ತೆ. ಹೀಗೆ ಖನಿಜ, ಕಬ್ಬಿಣ ಅಂತಕ್ಕಂಥದ್ದು ಒಂದು ಆತ್ಮ ಆದ್ರೆ ಎಲ್ಲೆಲ್ಲೂ ಇರ್ತಕ್ಕಂಥ ವೈವಿಧ್ಯತೆ ಇರ್ತಕ್ಕಂಥ ಎಲ್ಲವೂ ಸೇರಿ ಸಮೂಹಾತ್ಮವಾಗಿ ಕೆಲಸ ಮಾಡುತ್ತೆ. ಹಾಗೆ ಖನಿಜದಿಂದ ಸಸ್ಯವಾದಾಗ ಸಸ್ಯಗಳಲ್ಲಿ ಏಕದಳ ಸಸ್ಯ, ದ್ವಿದಳ ಸಸ್ಯ ಅಂತ 2 ವಿಭಾಗವಾಗತ್ತೆ. ಹಾಗೆ ಏಕದಳ ಸಸ್ಯಗಳಲ್ಲಿ ಕೂಡ ಗುಣಗಳು ವ್ಯತ್ಯಾಸ ಆಗ್ತಿದ್ದಂಗೆ ಅನೇಕ ಕುಟುಂಬಗಳು, ಪ್ರಭೇದಗಳು, ಜಾತಿಗಳು ವ್ಯಕ್ತವಾಗತ್ತೆ. ಹಾಗೆ ದ್ವಿದಳ ಸಸ್ಯಗಳಲ್ಲಿ ತೆಗೆದುಕೊಳ್ಳಕ್ ಹೋದ್ರೆ ಉದಾಹರಣೆಗೆ ಲೆಗ್ಯುಮಿನೋಸೆ ಅಂತ ಕರಿತೀವಿ. ಅವರೆಕಾಯಿ ನೋಡಿದ್ದೀರಾ? ಅವರೆಕಾಯಿಯ ಗುಣ ಇರ್ತಕ್ಕಂಥ, ಲೆಗ್ಯೂಮ್ ಅಂತ ಆ ಹಣ್ಣು ಅಂತ ಹೇಳ್ತೀವಿ, ಆ ಗುಣ ಇರ್ತಕ್ಕಂಥ ಸಸ್ಯಗಳನ್ನೆಲ್ಲನೂ ಒಂದು ಕುಟುಂಬಕ್ಕೆ ಸೇರಿಸಿದ್ರು, ಲೆಗ್ಯುಮಿನೋಸೆ ಅಂತ. ಅವುಗಳಲ್ಲಿ ಸ್ವಲ್ಪ ಹೂವಿನ ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಉಪ ಕುಟುಂಬಗಳಂತ ಮಾಡಿ ಮಿಮೋಸಾ, ಸಿಸಾಲ್ಪಿನೆ ಮತ್ತು ಪ್ಯಾಪಿಲ್ನೇಷಿಯಸ್ ಅಂತ ಉಪ ಕುಟುಂಬಗಳನ್ನ ಮಾಡಿದ್ರು. ಹಾಗೆ ಇಷ್ಟು ಪ್ರಕೃತಿಯಲ್ಲೇ ವೈವಿಧ್ಯವಾಗಿರ್ತಕ್ಕ ಸಮೂಹಾತ್ಮಗಳು ವಿಭಜನೆ ಆಗಿ ಸಣ್ಣ ಸಣ್ಣ ಗ್ರೂಪ್ಗಳಾಗಿ ಆದ್ರೂ ಕೂಡ ಮನುಷ್ಯ ಆರ್ಟಿಫಿಷಿಯಲ್ ಆಗಿ ಕೆಲವು ಹಣ್ಣುಗಳನ್ನ, ಕೆಲವು ಹೂಗಳನ್ನ ಸೃಷ್ಟಿ ಮಾಡಿದ್ದಾನೆ. ರೋಸಾ ಹೂನಲ್ಲಿ ನಮ್ಗೆ ಗೊತ್ತಿರೋ ಗುಲಾಬಿ ಅಂತಿದ್ವಿ, ಈಗ ಎಷ್ಟು ತರದ ಗುಲಾಬಿ ಹೂಗಳಿದಾವೆ. ಕಪ್ಪು, ನೀಲಿ, ಕೆಂಪು, ಹಳದಿ, ವೈವಿಧ್ಯಮಯ ರಂಗಗಳಿರ್ತಕ್ಕಂಥ ಗುಲಾಬಿ ಮನುಷ್ಯನ ಕ್ರಿಯೇಷನ್, ಅದನ್ನ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಗುಲಾಬಿನಲ್ಲೇ ಅನೇಕ ವಿಧವಾದ ಪ್ರಭೇದಗಳು ಸೃಷ್ಟಿಯಾಗಿದೆ. ಈ ರೀತಿ ಸಮೂಹಾತ್ಮಗಳು ಹೊಡೆದು ಛಿದ್ರವಾಗಿ ಅನೇಕ ಕುಟುಂಬಗಳಾಗಿ ಪ್ರಾರಂಭವಾಗಿದೆ. ಹಾಗೆ ದೀರ್ಘಕಾಲ ಜೀವಿಸುವಂತ ವೃಕ್ಷಗಳಲ್ಲಿ, ಅವುಗಳಲ್ಲಿ ಮನುಷ್ಯನಿಗೆ ಮುಂದೆ ಪ್ರಜ್ಞೆಗೆ ಬೇಕಾಗಿರ್ತಕ್ಕಂಥ ಅರಿವು ಅಂದ್ರೆ ನೆನಪು ಅದರಲ್ಲಿ ನಾವು ಕಾಣ್ತೀವಿ. ಮುಂದೆ ಮನುಷ್ಯನಿಗೆ ನಾವು ನೆನಪು ಏನ್ ನೋಡಿರ್ತೀವೋ ಅದ್ ನೆನ್ಸ್ಕೊಂಡು ಮುಂದೆ ಏನಾಗುತ್ತೆ ಅನ್ಕೊಳ್ಳೋ ಒಂದು ಅಂಶ, ಗುಣ ಈ ಸಸ್ಯಗಳಲ್ಲಿ ಕಾಣ್ತೀವಿ. ಯಾವ ಸಸ್ಯಗಳಲ್ಲಿ? ದೀರ್ಘಕಾಲ 100-400 ವರ್ಷ ಬೆಳೀತಕ್ಕಂಥ ಹೆಮ್ಮರಗಳಲ್ಲಿ ಅವು ಅನೇಕ ವರ್ಷ ಜೀವಿಸ್ತಕ್ಕಂಥದ್ರಲ್ಲಿ ನಾವು ನೋಡ್ತೀವಿ. ಯಾಕೆಂದ್ರೆ ಅನೇಕ ವರ್ಷಗಳು ಬದುಕಿದ್ರು ಕೂಡ ಪ್ರತಿ ವರ್ಷ ಕೆಲವು ಋತು ಧರ್ಮಗಳು ಒಂದೇ ರೀತಿ ನಡ್ಕೊಂಡು ಹೋಗುತ್ತೆ. ಮಳೆಗಾಲ ಆದ್ಮೇಲೆ ಏನ್ ಬರುತ್ತೆ? ಚಳಿಗಾಲ ಬರ್ತಕ್ಕಂಥದ್ದು, ಚಳಿಗಾಲ ಆದ್ಮೇಲೆ ಸಮ್ಮರ್ ಅಂದ್ರೆ ಬೇಸಿಗೆ ಕಾಲ ಬರೋದು, ವಸಂತ ಋತು, ಹೇಮಂತ ಋತು, ಗ್ರೀಷ್ಮ ಋತು ಅಂತ ನಾವು ಏನೇ ಋತುಗಳು ಹೇಳ್ತೀವೋ ಅವು ಕ್ರಮಬದ್ಧವಾಗಿ ಯಾವ ಕಾಲಕ್ಕೆ ಹೇಗ್ ಬರ್ಬೇಕು ಅಂತಕ್ಕಂಥ ಬರುತ್ತೆ. ಯಾವಾಗ ಬೇಸಿಗೆ ಕಾಲ ಬರ್ತಾ ಇದೆ ಅಂದ ತಕ್ಷಣ ಆ ಮರಗಳು, ಅದು ಕಾರಣ ಅಡಾಪ್ಟೇಷನ್ ಅಂತ ಹೇಳ್ತೀವಿ, ಆ ಎಲೆಗಳು ಇದ್ರೆ ಬೇಸಿಗೆ ಇದ್ದಾಗ ಭೂಮಿಯಲ್ಲಿ ಇರ್ತಕ್ಕಂಥ ನೀರೆಲ್ಲ ಎಲೆ ಮುಖಾಂತರ ಆವಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೇನ್ ಮಾಡುತ್ತೆ? ಬಿಸಿಲು ಏರ್ತಾ ಇದ್ದ ಹಾಗೆನೆ ಎಲೆಗಳನ್ನೆಲ್ಲ ಉದುರಿಸ್ಬಿಡುತ್ತೆ. ನೀವು ನೋಡಿದ್ದೀರಾ? ಏನಪ್ಪಾ ಎಲ್ಲ ಉದುರೋಗ್ತಾ ಇದೆ. ಎಲೆ ಉದುರು ಹೋದ ತಕ್ಷಣ ನಂತರ ಚಿಗುರು ಕಾಲ, ನಾವು ವಸಂತ ಕಾಲ ಅಂತ ಹೇಳ್ತೀವಿ. ವಸಂತ ಕಾಲದಲ್ಲಿ ಎಲ್ಲ ಚಿಗುರು ಹೊಡೆಯುತ್ತೆ. ಚಿಗುರು ಹೊಡೆದ್ಮೇಲೆ ಹೂಗಳು ಬಿಡುತ್ತೆ, ಹೂಗಳಿಂದ ಹಣ್ಣಾಗತ್ತೆ. ಹೀಗೆ ಋತುಮಾನಕ್ಕನ್ವಯವಾಗಿ ನಡೀತಕ್ಕಂಥ ಘಟನೆಗಳು ಆ ದೀರ್ಘಕಾಲದ ವೃಕ್ಷಗಳಲ್ಲಿ ನೆನಪು, ನಿರೀಕ್ಷಣೆ ಉಂಟಾಗತ್ತೆ. ಈಗ ಬಿಸಿಲು ಕಾಲ ಬರ್ತಾ ಇದೆ, ಅದಕ್ಕೆಲ್ಲ ಎಲೆಗಳನ್ನೆಲ್ಲ ಉದುರಿಸ್ಬೇಕು. ಕಾಲಕ್ಕೆ ಸರಿಯಾಗಿ ನಾವು ಮರ್ತೋದ್ರು ಕೂಡ ಎಲೆ ಉದುರಿಸ್ಬಿಡುತ್ತೆ. ಆ ಎಲೆ ಉದುರೋ ತಕ್ಷಣ ಚಿಗುರು ಬರ್ಬೇಕು. ವಸಂತ ಕಾಲ ಬರುತ್ತಲ್ಲ, ಚಿಗುರು ಹೊಡಿತಕ್ಕಂಥ ನೆನಪು ಮತ್ತು ನಿರೀಕ್ಷಣೆ ನಾವು ಗಿಡಗಳಲ್ಲಿ ಕಾಣ್ತೇವೆ. ಇಲ್ಲೂ ಈ ಮನಸ್ಸು ಸ್ವಲ್ಪ ಬೆಳೀತಾ ಇದೆ. ನಾನು ಇನ್ನೊಂದು ಹೇಳೋದ್ ಮರ್ತೆ, ಅವುಗಳ ಭಾವನೆಗಳು ಸಸ್ಯಗಳಲ್ಲಿ ಬಹಳ ಚೆನ್ನಾಗಿ ವ್ಯಕ್ತವಾಗತ್ತೆ. ಯಾವುದು ಬೇಕು, ಯಾವುದು ಬೇಡ ಅಂತಕ್ಕಂಥದ್ದು. ಬೇರು
ನೀರ್ ಬೇಕು ಅದಕ್ಕೆ, ಹೈಡ್ರೋಟ್ರೋಫಿಕ್ ಅಂತ ಕರಿತೀವಿ. ಮತ್ತು ಗುರುತ್ವಾಕರ್ಷಣೆ ಇರೋ ಕಡೆಗೆ ಅದು ಬೇರ್ ಹೋಗ್ತಾ ಇರುತ್ತೆ. ಅದ್ರ ಕಾಂಡ, ಮರದ ಗಿಡದ ಕಾಂಡ ಅದು ನೆಗೆಟಿವ್ ಫೋಟೋ ಜಿಯೋಟ್ರೋಫಿಕ್, ನೆಗೆಟಿವ್ ಹೈಡ್ರೋಟ್ರೋಫಿಕ್. ನೀರ್ ಕಡೆ ಹೋಗಲ್ಲ, ನೀರ್ ಬಿಟ್ಟು ಮೇಲೆ ಆಕಾಶದ ಕಡೆ ಹೋಗುತ್ತೆ. ಫೋಟೋಟ್ರೋಫಿಕ್ ಅಂತೆ. ಸೂರ್ಯನ ಕಡೆಗೆ ಕಾಂಡ ಹೋದ್ರೆ ಬೇರು ನೀರಿನ ಕಡೆ ಹೋಗ್ತಕ್ಕಂತ ಒಂದು ಆಕರ್ಷಣೆ ವಿಕರ್ಷಣೆಗಳನ್ನ ನಾವು ಕಾಣ್ತೀವಿ. ಹಾಗೆ ಇನ್ನೂ ಬೆಳೆದಂತ ಗಿಡಗಳು ಮುಟ್ಟಿದ್ರೆ ಮುನಿ, ಮುಟ್ಟಿದ ತಕ್ಷಣ ಅದು ಮುದುರ್ಕೊಳುತ್ತೆ, ಬೇಡ, ಆಮೇಲೆ ತಾನು ಅರಳ್ಕೊಳ್ತಕ್ಕಂಥದ್ದು. ಹೀಗೆ ಗಿಡಗಳಲ್ಲಿ ಭಾವನೆಗಳು ಕೂಡ, ಅದರಿಂದ ಹೇಳ್ತಾರೆ ನಾವು ಹಾಡ್ತಕ್ಕಂತ ಹಾಡಾಗ್ಲಿ ವೈಲಿನ್ ಆಗ್ಲಿ ಕೇಳಿದ್ರೆ ಹೆಚ್ಚು ಸಮೃದ್ಧಿಯಾಗಿ ಉತ್ಪತ್ತಿ ಉಂಟು ಮಾಡುತ್ತೆ, ಅವು ತಲೆದೂಗುತ್ತೆ, ಭಾವನೆಗಳಿಗೆ ತಲೆದೂಗುತ್ತೆ, ನಮ್ಮ ಭಾವನೆಗಳನ್ನ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಹಾಗೆ ಮನಸ್ಸು ಕೂಡ ಬೆಳೀತಕ್ಕಂಥದ್ದು ಕಾಣ್ತೀವಿ. ಹೀಗೆ ಸಸ್ಯಗಳು ಖನಿಜದಿಂದ ಉನ್ನತ ಮಟ್ಟಕ್ಕೆ ವಿಕಾಸವಾದ್ಮೇಲೆ ಸಸ್ಯಗಳ ಕೊನೆಗೆ ಪ್ರಾಣಿಗಳಾಗಿ ವ್ಯಕ್ತವಾಗತ್ತೆ, ಪ್ರಾಣಿ ವರ್ಗವಾಗಿ ಅದು ವಿಕಾಸವನ್ನ ಹೊಂದುತ್ತೆ. ಈ ಪ್ರಾಣಿಗಳಲ್ಲಿ ಏನು ಮರನೇ ಸಣ್ಣ ಪ್ರಾಣಿ ಆಗುತ್ತೆ ಅಂತಿಲ್ಲ, ಅದನ್ನ ಡೀಟೇಲ್ ನಾನು ಹೇಳಕ್ ಹೋಗಲ್ಲ. ಈ ಪಾಚಿಗಳು ಕೆಲವು ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಬದಲಾವಣೆ ಆಗ್ಬೋದು. ಸಣ್ಣ ಸಸಿಗಳು ಕೆಲವು ಸಣ್ಣ ಕ್ರಿಮಿಕೀಟಗಳಾಗಿರ್ಬೋದು, ದೊಡ್ಡ ದೊಡ್ಡ ಹೆಮ್ಮರುಗಳು ದೊಡ್ಡ ದೊಡ್ಡ ಪ್ರಾಣಿಗಳಾಗಿ ವಿಕಾಸ ಆಗ್ಬೋದು. ಇದು ನಮ್ಮ ಥಿಯಾಸಫಿಯಲ್ಲಿ ಹೇಳ್ತಾರೆ. ಆದ್ರೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಸಸ್ಯ ಖನಿಜದಿಂದ ಜೀವ ವಸ್ತು ಯಾವಾಗ ಪ್ರಾರಂಭ ಆಯ್ತು, ಖನಿಜಗಳಂತಂದ್ರೆ ಮಿನರಲ್ಸ್ ಅಂತ ಹೇಳ್ತೀವಿ, ಪ್ರೋಟೋಪ್ಲಾಸಮ್ ಅಂತ ಹೇಳ್ತೀವಿ, ಅಲ್ಲೇನೆ ಸೆಲ್ ವಾಲ್ ಇದ್ರೆ ಸಸ್ಯವಾಗತ್ತೆ, ಸೆಲ್ ವಾಲ್ ಇಲ್ದೆ ಇದ್ರೆ ಪ್ರಾಣಿ ಆಗತ್ತೆ. ಒಂದು ಅಮೀಬಾ ಆಗತ್ತೆ, ಒಂದು ಕ್ಲಮೈಡೋಮೋನಾಸ್ ಆಗತ್ತೆ. ಹೀಗೆ ಎರಡೂ ವಿಕಾಸವಾಗಿದೆ ಅಂತ ವಿಜ್ಞಾನ ಹೇಳುತ್ತೆ. ಏನೇ ಇರ್ಲಿ, ಈ ರೀತಿ ಸಸ್ಯಗಳಿಂದ ಪ್ರಾಣಿಗಳು ವಿಕಾಸವಾಗ್ತಾ ಅವುಗಳಲ್ಲಿ ಅನೇಕ ಸಹಜವಾಗಿರ್ತಕ್ಕಂಥ ಗುಣಗಳನ್ನ ನಾವು ಕಾಣ್ತೀವಿ. ಈ ರೀತಿ ಇವುಗಳೆಲ್ಲನು ಪಶುಗಳು ಬೆಳೀತಾ ಇದ್ದ ಹಾಗೆ ಪರಿಸ್ಥಿತಿಗೆ ಅನುಗುಣವಾಗಿ ಅವು ಹೊಂದಿಕೊಂಡು ತಮ್ಮ ಸ್ಥೂಲ ದೇಹವನ್ನ, ಕಾಮದೇಹಗಳನ್ನ ಬೆಳೆದು ವ್ಯವಸ್ಥಿತವಾಗಿ ಅವು ಕೆಲಸ ಮಾಡುತ್ತೆ. ಆದ್ರೂ ಕೂಡ ಇದಕ್ಕೆಲ್ಲ ಕೂಡ ಸಮೂಹಾತ್ಮವೇ, ಇಂಡಿವಿಜುವಲ್ ಆಗಿ ಆತ್ಮ ಇರೋದಿಲ್ಲ. ಸಸ್ಯಗಳು ಸಮೂಹಾತ್ಮವೇ, ಪ್ರಾಣಿಗಳು ಸಮೂಹಾತ್ಮವೇ. ಅಂದ್ರೆ ಒಂದು ಜಾತಿ ಪ್ರಾಣಿ ತೆಗೆದುಕೊಂಡ್ರೆ ಎಲ್ಲಾ ದೇಶದಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ, ಈಗ ನಾಯಿ ಅಂತ ತೆಗೆದುಕೊಳ್ಳೋಣ, ಕೋತಿ ಅಂತ ತೆಗೆದುಕೊಳ್ಳೋಣ, ಅದು ಮರದಲ್ಲಿ ಕಾಡ್ನಲ್ಲೂ ಇರುತ್ತೆ, ಊರ್ನಲ್ಲೂ ಇರುತ್ತೆ, ಚಳಿ ಕಂಟ್ರೀಸ್ ನಲ್ಲಿ ಅಲ್ಲೂ ಇರುತ್ತೆ, ಟೆಂಪರೇಟ್ ಝೋನ್ ಅಂತ ಹೇಳ್ತೀವಲ್ಲ ಉಷ್ಣವಲಯದಲ್ಲೂ ಇರುತ್ತೆ, ಎಲ್ಲಾ ಕಡೆನೂ ಇರುತ್ತೆ. ಆ ಅನುಗುಣಕ್ಕೆ ತಕ್ಕ ಹಾಗೆ ಎಲ್ಲಾ ಕೋತಿಗಳು ಕೂಡ ಒಂದು ಆತ್ಮವಾಗಿ ಕೆಲಸ ಮಾಡುತ್ತೆ, ಸಮೂಹಾತ್ಮವಾಗಿ ಕೆಲಸ ಮಾಡುತ್ತೆ. ಈ ರೀತಿ ಸಮೂಹಾತ್ಮವಾಗಿ ಅವು ಬೆಳೀತಾ ಹೋಗುತ್ತೆ. ಇವೆಲ್ಲ ಮಾಡ್ತಾ ಇರ್ತಕ್ಕಂಥ ವಿಷ್ಣು ಚೈತನ್ಯ ಆಧಾರದಿಂದ ನಡೀತಾ ಇರತ್ತೆ. ಈಗ ಈ ರೀತಿ ಸಮೂಹಾತ್ಮವಾಗಿ ಕಲ್ತಿರ್ತಕ್ಕಂಥ ಒಂದು ಪ್ರಾಣಿ, ಉದಾಹರಣೆ ಹೇಳೋದಾದ್ರೆ ಮನುಷ್ಯನ ಸಂಪರ್ಕಕ್ಕೆ ಬಂದಿರ್ತಕ್ಕಂಥ ಒಂದು ನಾಯಿ, ಮನುಷ್ಯನ ಸಂಪರ್ಕದಲ್ಲಿರ್ತಕ್ಕಂಥ ಕೋತಿ ಏನಾಗತ್ತೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಾಗ ಮನುಷ್ಯನ ಅಧೀನದಲ್ಲಿ ಅವು ಕೆಲವು ಗುಣಗಳನ್ನ, ಕೆಲವು ಶಕ್ತಿಗಳನ್ನ ಕಲ್ತ್ಕೊಳ್ಳುತ್ತೆ. ಈಗ ನಾಯಿ, ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ, ಮನುಷ್ಯನಿಗಿಂತ ಎಷ್ಟು ಅಚ್ಚುಕಟ್ಟಾಗಿ ತನ್ನ ಯಜಮಾನನಿಗೆ ಬೆಳಗ್ಗೆ 5 ಗಂಟೆಗೆ ಏಳ್ಬೇಕು ಅಂತಂದ್ರೆ ಅಲಾರಮ್ ಹೊಡ್ಸೋದು, ಅವನು ಎದ್ದ ತಕ್ಷಣ ಅವನಿಗೆ ಸ್ನಾನಕ್ಕೆ ಬಾತ್ರೂಮ್ ಅಲ್ಲಿ ಸ್ವಿಚ್ ಹಾಕಿ ಬಿಸಿನೀರ್ ರೆಡಿ ಮಾಡ್ಕೊಳ್ಳೋದು, ಅವನ್ ತಿಂಡಿ ತಿನ್ನೋದಿಕ್ಕೆ ಪ್ಲೇಟ್ ತಂದು ಕೊಡೋದು, ಹಾಗೆ ಅವನು ವಾಕ್ ಹೋಗ್ಬೇಕಾದ್ರೆ ಅವನಿಗೆ ಚಪ್ಪಲಿ ಕೊಡೋದು, ಎಷ್ಟು ವ್ಯವಸ್ಥಿತವಾಗಿ ಮಾಡುತ್ತೆ ಅಂದ್ರೆ ಮನುಷ್ಯನ ಪ್ರಜ್ಞೆಗಿಂತ ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ. ಇದು ಮನುಷ್ಯನ ಮಟ್ಟಕ್ಕೆ ಮೀರಿರ್ತಕ್ಕಂಥ ಅನುಭವಗಳಾದಾಗ ಮಾತ್ರ ಅದು ವ್ಯಕ್ತೀಕರಣವಾಗತ್ತೆ. ಸಾಧಾರಣ ಬೀದಿ ನಾಯಿ ಇರತ್ತೆ, ಬೊಗಳುತ್ತೆ, ಏನೋ ಸಾಧಾರಣ ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಈ ಮನುಷ್ಯನ ಪರಿಸರದಲ್ಲಿ ಇರ್ತಕ್ಕಂಥದ್ದು ಏನು ಅನುಭವ ಪಡ್ಕೊಳ್ಳುತ್ತೋ, ಆ ನಾಯಿ ಸತ್ತೋದ್ಮೇಲೆ ಆ ಅನುಭವ ತನ್ನ ಸಮೂಹಾತ್ಮಕ್ಕೆ ಆಡ್ ಮಾಡುತ್ತೆ.
ಆ ಸಮೂಹಾತ್ಮದಲ್ಲಿ ಇರ್ತಕ್ಕಂತ ಎಲ್ಲ ಪ್ರಾಣಿಗಳು, ಅಂದ್ರೆ ನಾಯಿ ಜಾತಿಯ ಪ್ರಾಣಿಗಳೆಲ್ಲವೂ ಕೂಡ ಎಲ್ಲೇ ಇರ್ಲಿ, ಅಮೆರಿಕದಲ್ಲಿರ್ಲಿ, ಲಂಡನ್ ಅಲ್ಲಿರ್ಲಿ, ಭಾರತದಲ್ಲಿರ್ಲಿ, ಉಷ್ಣ ವಲಯದಲ್ಲಿರ್ಲಿ, ಶೀತ ವಲಯದಲ್ಲಿರ್ಲಿ, ಎಲ್ಲೇ ಇದ್ರು ಏನು ಕಲ್ತಿದ್ಯೋ ಆ ಅನುಭವಗಳೆಲ್ಲ ಸಮೂಹಾತ್ಮಕ್ಕೆ ಅಡಪ್ ಆಗತ್ತೆ. ಇಲ್ಲಿ ಸಮೂಹಾತ್ಮದಲ್ಲಿ ಎಲ್ಲಾ ಪ್ರಾಣಿಗಳ ಅನುಭವ ಸಂಗ್ರಹವಾಗಿದೆ. ಆ ಅನುಭವದಿಂದ ಬರ್ತಕ್ಕಂಥ ಪ್ರಾಣಿಗಳು ಬಹಳ ಬುದ್ಧಿಯಿಂದ, ಚುರುಕದಿಂದ ಕೆಲಸ ಮಾಡುತ್ತೆ. ಅವುಗಳಲ್ಲಿ ಸಹಜ ಗುಣವಾಗಿ ಅದು ವ್ಯಕ್ತವಾಗತ್ತೆ ಅನ್ನೋದನ್ನ ನಾವು ಪ್ರಕೃತಿಯಲ್ಲಿ ನೋಡಿದ್ರೆ ಕಾಣತ್ತೆ. ಈಗ ನೋಡ್ರಿ, ಆಕಾಶದಲ್ಲಿ ಯಾವ್ದಾದ್ರು ಹದ್ದು ಹೋಯ್ತು ಅಂತಂದ್ರೆ ಅಲ್ಲಿ ಕೋಳಿ ಮರಿ ತನ್ನ ಮರಿಗಳ ಜೊತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಕೂಗು ಬಂದ ತಕ್ಷಣ, ಆ ಹದ್ದಿನ ಸೌಂಡು ಅಥವಾ ಹಾರ್ತಾ ಇರೋ ಶಬ್ದ ಬಂದ ತಕ್ಷಣ ಓಡೋಗಿ ಅವರ ಅಮ್ಮನ ರೆಕ್ಕೆಯಲ್ಲಿ ಅವತ್ತಿಟ್ಕೊಳ್ಳುತ್ತೆ. ಇದು ಯಾರು ಹೇಳ್ಕೊಟ್ರು, ನೀನ್ ಬಾ ಅಂತ ಹೇಳ್ಕೊಡ್ಲಿಲ್ಲ, ಅದು ಸಹಜವಾಗಿ ಅಲ್ಲಿ ಕಾಣತ್ತೆ. ಹೀಗೆ ಇನ್ನೂ ನಾವು ಹೇಳೋದಾದ್ರೆ ಇನ್ನು ಕೆಲವು ಪ್ರಾಣಿಗಳು, ಸಾಲಮನ್ ಫಿಶ್ ಅಂತ ಹೇಳ್ತೀವಿ, ಅದು ಕೆರೆ ಕುಂಟೆಗಳಲ್ಲಿ ಇರ್ತಕ್ಕಂಥದ್ದು. ಮೊಟ್ಟೆ ಇಡ್ಬೇಕಾದ್ರೆ ಅದು ಸಮುದ್ರಕ್ಕೆ ಹೋಗಿ ಮೊಟ್ಟೆನ ಇಡ್ಬೇಕು. ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಕೆರೆಯಿಂದ ನದಿಗಳ ಮುಖಾಂತರ ಹೋಗಿ ಮೀನ್ ತಾನೆ, ಅದು ನೀರ್ ಬೇಕೇ ಬೇಕು. ಆ ನೀರ್ನಿಂದ ಕೆರೆನ ದಾಟಿ, ನದಿ ದಾಟಿ ಸಮುದ್ರಕ್ಕೆ ಹೋಗ್ಬೇಕು. ಎಷ್ಟ್ ದೂರ ಸಮುದ್ರ ಇದ್ರು ಕೂಡ ಅದು ಹೋಗ್ಲೇ ಹೋಗುತ್ತೆ. ಆ ಸಮುದ್ರಕ್ಕೆ ಹೋಗ್ಬಿಟ್ಟು ಮೊಟ್ಟೆ ಇಡತ್ತೆ. ಮೊಟ್ಟೆ ಇಟ್ಮೇಲೆ ಅದು ವಾಪಸ್ ಬಂದ್ಬಿಡತ್ತೆ, ಅಲ್ಲೇ ಇರಲ್ಲ. ಈ ಮೊಟ್ಟೆ ಹೊಡೆದ್ಮೇಲೆ ಪ್ರಾಣಿಗಳು ಮರಿಗಳಾಗತ್ತಲ್ವಾ, ಆ ಮರಿಗಳು ಸಮುದ್ರದಲ್ಲಿ ಮರಿ ಹಾಕಿದ್ರು ಕೂಡ ಅದು ಪುನಃ ಕೆರೆಗೆ ದಾರಿ ಹಿಡ್ಕೊಂಡ್ ಬರುತ್ತೆ. ಹೆಂಗ್ ಬರುತ್ತೆ, ಯಾರ್ ಕರ್ಕೊಂಡ್ ಬರ್ತಾರೆ ಅಂದ್ರೆ ಅದು ಸಹಜ ಗುಣವಾಗಿ ನಾವು ಅದರಲ್ಲಿ ಕಾಣ್ತೀವಿ. ಇನ್ನು ಕೆಲವು ನೋಡೋದಾದ್ರೆ ಟೈಲರ್ ಬರ್ಡ್ ಅಂತ ಹೇಳ್ತೀವಿ, ವೀವರ್ ಬರ್ಡ್ ಅಂತ ಹೇಳ್ತೀವಿ. ಕೆಲವು ಪಕ್ಷಿಗಳು ಗೂಡನ್ನ ಕಟ್ಟೋ ವಿಶೇಷತೆಯನ್ನ, ಗೀಜಗನ ಗೂಡಾಗಿರ್ಬೋದು, ಈಚಲ ಮರದಲ್ಲಿ ನೇತಾಡ್ಕೊಂಡಿರುತ್ತಲ್ಲ, ಎರಡು ವೀವರ್ ಬರ್ಡ್ ಅಂತ ಹೇಳ್ತೀವಿ, ಅದು ಎರಡು ಕೋಣೆಗಳನ್ನು ಕಟ್ಟಿರುತ್ತೆ. ಮೊಟ್ಟೆ ಇಡೋದಕ್ಕೆ ಮೇಲೆ ಕೋಣೆಲಿಟ್ಟು ತಾನು ವಿಶ್ರಾಂತಿ ಮಾಡೋದಕ್ಕೆ ಕೆಳ ಕೋಣೆಯನ್ನ ಕಟ್ಟಿರೋದು ಅದ್ಭುತವಾಗಿ ನಾವು ನೋಡ್ತೀವಿ. ಇವೆಲ್ಲ ಯಾರು ಹೇಳ್ಕೊಟ್ರು? ಇವೆಲ್ಲ ಕೂಡ ಹಿಂದೆ ತನ್ನ ಗುಂಪಿನ ಪ್ರಾಣಿ ಕಲಿತು ಅದು ಅನುಭವ ತನ್ನ ಸಮೂಹಾತ್ಮಕ್ಕೆ ಕೊಟ್ಟಿರೋದ್ರಿಂದ ಈಗಿನ ಸಂತತಿಯಲ್ಲಿ ಅದು ಸಹಜ ಗುಣವಾಗಿ ನಾವು ಕಾಣ್ತಕ್ಕಂಥದ್ದು. ಈ ರೀತಿ ಪ್ರಾಣಿಗಳು ಮನುಷ್ಯರ ಸಂಪರ್ಕಕ್ಕೆ ಬಂದಾಗ, ಇದು ಜನರಲ್ ಆಗಿ ಇರ್ತಕ್ಕ, ಮನುಷ್ಯರ ಸಂಪರ್ಕಕ್ಕೆ ಬಂದಾಗ, ಅವರ ಪ್ರಭಾವಕ್ಕೆ ಒಳಗಾದಾಗ ಆ ಪ್ರಾಣಿಗಳ ಸಮೂಹಾತ್ಮವು ಬಹಳ ಅಭಿವೃದ್ಧಿ ಆಗುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ತನ್ನ ಯಜಮಾನನಿಗೆ ಎಲ್ಲಾ ಸ್ನಾನಕ್ಕೆ ರೆಡಿ ಮಾಡೋದು, ತಿಂಡಿಗೆ ರೆಡಿ ಮಾಡೋದು, ಪ್ಲೇಟ್ ಇಡೋದು, ಅವನು ಆಫೀಸ್ಗೆ ಹೋಗತಕ್ಕಂತ ಅವನು ಛತ್ರಿ ಆಗಿರ್ಬೋದು, ಬ್ಯಾಗ್ ಆಗ್ಲಿ ತಂದ್ ಕೊಡೋದು, ಏನಾದ್ರೂ ಮರ್ತೋಗಿದ್ರೆ ಬೀದ್ ಕೈನ ಕೊಡೋದು, ಇದು ಮನುಷ್ಯನ ಮೀರಿ ತನ್ನ ಬುದ್ಧಿಯನ್ನ ತೋರ್ಸ್ತಕ್ಕಂಥದ್ದು ನೋಡಿದಾಗ ಇದು ತನ್ನ ಅನುಭವವನ್ನ ಸಮೂಹಾತ್ಮಕ ಕೊಡದೆ ಆಗ ಏನಾಗತ್ತೆ, ಇದು ಸಮೂಹಾತ್ಮದಿಂದ ವಿಭಜನೆ ಆಗತ್ತೆ. ಈ ಗುಣಗಳಿರ್ತಕ್ಕಂಥ ಒಂದೇ ದಿನ ಸಮೂಹಾತ್ಮದಿಂದ ವ್ಯಕ್ತೀಕರಣ ಆಗೋದಿಲ್ಲ. ಆ ದೊಡ್ಡ ಪ್ರಾಣಿಗಳಲ್ಲಿ ನಾಯಿ ಸಮೂಹಾತ್ಮದಿಂದ ಈ ವಿಶೇಷ ಗುಣಗಳನ್ನು ಹೊಂದಿರತಕ್ಕಂಥ ವಿಭಜನೆ ಆಗಿ ಅದು ಸಣ್ಣ ಸಮೂಹಾತ್ಮದಿಂದ ಮತ್ತೆ ಅದು ಹುಟ್ಟಿ ಮನುಷ್ಯನ ಸಂಪರ್ಕದಿಂದ ಇನ್ನೂ ಹೆಚ್ಚು ಗುಣ ಪಡ್ಕೊಂಡಾಗ ತನ್ನ ಗುಣಗಳನ್ನ ತನ್ನ ಸಮೂಹಾತ್ಮಕ್ಕೆ ಕೊಡದೆ ಅದು ಮತ್ತೆ ಡಿವಿಷನ್ ಆಗಿ ಒಂದೇ ಆತ್ಮ ಇರ್ತಕ್ಕಂಥದ್ದು ಸಮೂಹಾತ್ಮದಿಂದ ಬಿಡುಗಡೆಯಿಂದ ಒಂದು ಆತ್ಮ ಆಗತ್ತೆ. ಆಗ ಆ ಪ್ರಾಣಿ ತಾನ ಅನುಭವ ತಾನು ಪಡ್ಕೊಂಡಿರ್ತಕ್ಕಂಥ ಗುಣಗಳನ್ನ ತನ್ನ ಸಮೂಹಾತ್ಮ ಕೊಡದೆ ಏನಾಗತ್ತೆ, ಮನಸ್ಸು ಬೆಳೆದಿರತ್ತೆ. ಯಾಕೆಂದ್ರೆ ಯೋಚನಾ ಶಕ್ತಿ ಮನುಷ್ಯನ ಮಟ್ಟಷ್ಟೇ ಯೋಚನೆ ಮಾಡಿರೋದ್ರಿಂದ ಯಾವಾಗ ಮನಸ್ಸು ಬೆಳೆದಿರುತ್ತೋ ಆ ಮನೋದೇಹದಿಂದ ಪ್ರಜ್ಞೆ ಇನ್ನೂ ಉನ್ನತ ಮಟ್ಟಕ್ಕೆ ಜಿಗಿಯುತ್ತೆ. ಜಂಪ್ ಅಂತ ಹೇಳ್ತಾರೆ. ಎಲ್ಲಿ ಮನೋಲೋಕ ಅಂದ್ರೆ ಕೆಳ ಮನೋಲೋಕ, ಲೌಕಿಕದ್ದು. ಇನ್ನು ಉನ್ನತ ಲೋಕ ಯಾವುದು? ಕಾರಣ ಲೋಕಕ್ಕೆ. ಕಾರಣ ಲೋಕಕ್ಕೆ ಅದು ಜಿಗಿದಾಗ ಅಲ್ಲಿ ಪುರುಷಾತ್ಮ ತನ್ನ ದೈವಿಕ ಶಕ್ತಿಯನ್ನ ಆತ್ಮ, ಬುದ್ಧಿ ಮತ್ತು ಉನ್ನತ ಮನಸ್ಸು ಅಂತ ಏನ್ ಕರೀತೀವೋ ಆ ಮೂರರ ಒಂದು ಜೋಡಣೆಯಿಂದ ಅಲ್ಲಿ ಒಂದು ಶರೀರವನ್ನ ಕಟ್ಟುತ್ತೆ. ಅದನ್ನೇ ಕಾರಣ ಶರೀರ ಅಂತಕ್ಕಂಥದ್ದು. ಅಂದ್ರೆ ಜೀವಾತ್ಮ ಯಾವ ಪ್ರಾಣಿಗಳು ಬೆಳೆದಿದಾವೋ
ಅವರಲ್ಲಿ ಪ್ರವೇಶ ಮಾಡಿ, ಅಂದ್ರೆ ಶಿವಶಕ್ತಿ ಈಗ ಪ್ರವೇಶ ಮಾಡುತ್ತೆ, ಇಂಡಿವಿಜುವಲೈಸೇಷನ್ ಆಗತ್ತೆ. ಆತ್ಮ ತನ್ನದೇ ಆಗಿರ್ತಕ್ಕಂಥ ಆ ಮನುಷ್ಯನ ಆತ್ಮ ಅದರಲ್ಲಿ ಪ್ರಾರಂಭವಾಗುತ್ತೆ. ಈ ರೀತಿ ಇಂಡಿವಿಜುವಲೈಸೇಷನ್ ಆದ್ಮೇಲೆ ಆ ಪ್ರಾಣಿಗಳಲ್ಲಿ ಪ್ರಾಣಿ ಹೋಗಿ ಈಗ ಏನಾಗಿದೆ, ಮನುಷ್ಯನಾಗಿ ಜನ್ಮವನ್ನು ತೆಗೆದುಕೊಂಡಿದ್ದಾನೆ. ಈ ರೀತಿ ಬೆಳವಣಿಗೆ ಆಗೋದಕ್ಕೂ ಜನ್ಮಗಳು ಬೇಕಲ್ಲ, ಒಂದು ಕರ್ಮ ಪುನರ್ಜನ್ಮ ಸಿದ್ಧಾಂತ ಬೇಕೇ ಬೇಕು. ಈ ರೀತಿ ವ್ಯಕ್ತೀಕರಣವಾದ್ಮೇಲೆ ಆ ಮನುಷ್ಯ ಕಾಡು ಮನುಷ್ಯನಷ್ಟೇ. ಈ ಕಡೆ ಪ್ರಾಣಿ ಸ್ವಭಾವ ಇರತ್ತೆ ಮತ್ತು ಮನುಷ್ಯನ ರೂಪ ಇರತ್ತೆ. ಕೆಲವು ನಾವು ಹೇಳ್ತೀವಿ, ಏನಪ್ಪಾ ಮನುಷ್ಯನಾಗಿದ್ರು ಕೂಡ ಪ್ರಾಣಿಗಿಂತ ಕಡೆಯಾಗಿ ವರ್ತಿಸ್ತಾನೆ ಅಂತ. ಏನು ಇರಲ್ಲ, ಅಶ್ವಾಗತ್ತೆ, ಏನೋ ಸಿಕ್ಕಿ ತಿನ್ಕೊಂಡು ಇರ್ತಕ್ಕಂಥದ್ದು. ಬೇಕು ಬೇಡ, ಖನಿಜದಲ್ಲೂ ಬೇಕು ಬೇಡ ಪ್ರಾರಂಭವಾಗಿದೆ. ಸಸ್ಯದಲ್ಲಿ ಕೂಡ ಇನ್ನೂ ಉತ್ತಮ ರೀತಿಯಲ್ಲಿದೆ. ಪ್ರಾಣಿಗಳಲ್ಲೂ ಕೂಡ ಭಾವನೆಗಳು ವ್ಯಕ್ತಪಡಿಸ್ತಕ್ಕಂಥದ್ದು ಅವುಗಳಲ್ಲಿ ಇದ್ರೂ ಕೂಡ ಈ ಕಾಡು ಮನುಷ್ಯನಲ್ಲಿ ಇನ್ನೂ ಪೂರ್ಣ ಮಾನವನಾಗದೇ ಇರೋದ್ರಿಂದ ಈ ರಾಗ ಭಾವನೆಗಳು ಇನ್ನೂ ಕೆಳಮಟ್ಟದಲ್ಲೇ ಇರುತ್ತೆ. ಇಲ್ಲಿ ಏನಾಗ್ಬೇಕು, ಪ್ರಜ್ಞೆ ಬೆಳಿಬೇಕು, ಹಾಗೆ ಜೊತೆಯಲ್ಲಿ ರೂಪ ಕೂಡ ಬೆಳವಣಿಗೆ ಆಗತ್ತೆ. ಈ ಪ್ರಾರಂಭದ ಹಂತದಲ್ಲಿ ನಲ್ಲಿ ಒಳ್ಳೇದು ಕೆಟ್ಟದ್ದು ಅವನಿಗೆ ತಿಳುವಳಿಕೆ ಇರೋದೇ ಇಲ್ಲ. ಸ್ವಲ್ಪ ಅವನಿಗೆ ವ್ಯತ್ಯಾಸ ಗೊತ್ತಾಗಲ್ಲ, ಇದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ನಾವು ಒಳ್ಳೇದು ಅಂತ ಯಾವ್ದು ಸರಿ ಎಂಬುದು ಅಂತ ತಿಳ್ಕೊಳ್ಬೇಕಾದ್ರೆ ಜೀವಾತ್ಮನಿಗೆ ಅವನ ಒಳಗಡೆ ಇರ್ತಕ್ಕಂಥ ಪರಮಾತ್ಮನ ಪ್ರಗತಿಗೆ ಯಾವುದು ಅನುಕೂಲವಾಗಿದೆಯೋ, ಈಶ್ವರ ಸಂಕಲ್ಪಕ್ಕೆ ಅನುಸಾರವಾಗಿ ನಡ್ಕೊಳ್ತಾನೋ ಅದು ಒಳ್ಳೇದು ಅಂತ. ಅದು ಅವನಿಗಿನ್ನು ಆ ತಿಳುವಳಿಕೆ ಇನ್ನೂ ಬಂದಿಲ್ಲ. ಬೇಕೋ ತಿಂತಾನೆ ಅಷ್ಟೇ. ಈ ರೀತಿ ರಾಗ ಭಾವನೆಗಳು ಅವನಲ್ಲಿ ಉದ್ಭವ ಆಗಿದೆ. ಒಳ್ಳೇದು ಕೆಟ್ಟದ್ದು ಅಂತಂತ ತಿಳ್ಕೊಳ್ಳುವಂತ ಶಕ್ತಿ ಅವನಲ್ಲಿ ಇಲ್ಲವಾಗಿದೆ. ಈ ರೀತಿ ಅನೇಕ ಕಾಲ ಈ 3 ಲೋಕಗಳಲ್ಲಿ ಅವನು ಬೆಳವಣಿಗೆ ಆಗ್ಬೇಕಲ್ಲ. ಹಂತವಾಗಿ ಜೀವಾತ್ಮ ಕೆಳಗಿನ 3 ಲೋಕಗಳಲ್ಲಿ ಅನೇಕ ಕಾಲ ಜನ್ಮಗಳನ್ನ ತೆಗೆದುಕೊಂಡು ಅನುಭವ ಪಡ್ಕೊಂಡು ಅನುಭವಗಳನ್ನೆಲ್ಲ ಸೇಕರಿಸ್ಕೊಂಡು ಮತ್ತೆ ಆ ಅನುಭವದಿಂದ ಅವನಲ್ಲಿ ಸ್ವಲ್ಪ ಬದಲಾವಣೆಯನ್ನ ನಾವು ಕಾಣ್ತೀವಿ. ಈ ರೀತಿ ಆಗಬೇಕಾದ್ರೆ ಪುನರ್ಜನ್ಮ ಸಿದ್ಧಾಂತ ನಿಜವಾಗ್ಲೂ ಬೇಕು ಅನ್ನೋದು ಅರಿವಾಗತ್ತೆ. ಇನ್ನು ಈ ರಾಗ ಭಾವನೆಗಳಿಗೆ ಸುಖ ದುಃಖ ಅಂತಕ್ಕಂಥವನಿಗೆ ಗೊತ್ತಿಲ್ಲದೆ ಇದ್ದಾಗ ಇವ್ರಿನ್ನೂ ಕೆಳಮಟ್ಟದ ಜೀವರುಗಳು, ಬಾಲ ಜೀವರುಗಳು ಅಂತ ಹೇಳೋಣ. ಆಶೆಗಳ ಒತ್ತಡದ ಮೇಲೆ ಯಾಕೆಂದ್ರೆ ರಾಗ ಭಾವನೆ ಇದೆ, ಆಶೆ ಬೇಕು, ತಿನ್ಬೇಕು ಅನ್ಸುತ್ತೆ, ಅದನ್ನ ಪಡ್ಕೊಳ್ತಾನೆ. ಆಶೆ ತೃಪ್ತಿಗಾಗಿ ಏನ್ ಬೇಕೋ ಕೆಲಸ ಮಾಡೋದ್ರಿಂದ ಅದರಿಂದ ಏನ್ ತೊಂದರೆ ಆಗತ್ತೆ ಅಂತಕ್ಕಂಥದ್ದು ಅವನ ಅರಿವಿಗೆ ಬರಲ್ಲ. ಆಮೇಲೆ ಕಾಲಕ್ರಮೇಣ ಯಾವುದು ಆಶೆ ಪಡೋದ್ರಿಂದ ತೊಂದರೆ ಆಗತ್ತೆ ಅನ್ನೋದನ್ನ ಅವನು ತ್ಯಾಗ ಮಾಡೋದಿಕ್ಕೆ ಪಾಠವನ್ನ ಕಲಿತಾನೆ. ಈ ರೀತಿ ಯಾವ ರೀತಿ ಕಲಿತಾನೆ ಅಂತಕ್ಕಂಥದನ್ನ ಒಂದು ಉದಾಹರಣೆ ಮುಖಾಂತರ ಹೇಳೋದಾದ್ರೆ, ಆಸ್ಟ್ರೇಲಿಯಾದಲ್ಲಿ ಆದಿವಾಸಿಗಳು ವಾಸ ಮಾಡ್ತಾ ಇದ್ರು. ಅವ್ರಿಗೇನು ರಾಗ ಭಾವನೆಗಳು ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿದೆ, ಆದ್ರೆ ಯಾವ ರೀತಿ ಬದುಕ್ಬೇಕು ಏನು ಅನ್ನೋದು ಗೊತ್ತಿರಲ್ಲ. ತುಂಬಾ ಚಳಿಗಾಲ ಬಂದಾಗ ಚಳಿಯಿಂದ ನಡ್ಕೊಂಡು ಸಾಯ್ತಾ ಇದ್ರು. ಸರ್ಕಾರ ಈ ಸಂತತಿಯನ್ನ ಉದ್ಧಾರ ಮಾಡ್ಬೇಕು ಅಂದ್ಬಿಟ್ಟು ಕಂಬಳಿಗಳನ್ನ ಕೊಡ್ತಾರೆ. ಅವನಿಗೆ ರಾತ್ರಿ ಕಂಬಳಿನ ಹೊದ್ಕೊಂಡ, ಬೆಚ್ಚಗ್ ಮಲ್ಕೊಂಡ. ಬೆಳಿಗ್ಗೆ ತಕ್ಷಣ ಸೂರ್ಯ ಉದಯಿಸಿದ ಸೂರ್ಯ ಕಿರಣಗಳಿಂದ ಎಲ್ಲಾನು ಶಾಖ ಉತ್ಪತ್ತಿ ಆಯ್ತು. ಆವಾಗ ಚಳಿ ಇಲ್ಲ ಆದಾಗ ಕಂಬಳಿ ಅವನ್ಗೆ ಅಗತ್ಯ ಆವಾಗ ಬರ್ಲಿಲ್ಲ. ಆದ್ರೆ ರಾತ್ರಿ ಆದಾಗ ಚಳಿ ಬರುತ್ತೆ, ಮತ್ತೆ ಕಂಬಳಿ ಬೇಕು ಅಂತಕ್ಕಂತ ಅರಿವು ಅವನಿಗೆ ಇರ್ಲಿಲ್ಲ. ಬೇಕು, ಈಗ ಚಳಿ ಇದೆ, ಇದ್ ಮಾಡ್ಬೇಕು. ಆದ್ರೆ ಚಳಿ ಹೊರಟೋದ್ಮೇಲೆ ಆ ವಸ್ತುವಿನಿಂದ ನಾಳೆ ಉಪಯೋಗ ಆಗತ್ತೆ ಅಂತಕ್ಕಂಥ ಮಾನಸಿಕ ಶಕ್ತಿ ಕೂಡ ಅವನಲ್ಲಿ ಬೆಳೆದಿಲ್ಲ. ಅವಾಗ ಏನ್ ಮಾಡ್ತಾನೆ, ಯಾವ್ದೋ ಒಂದು ವಸ್ತು ಬೇಕಾದ್ರೆ ಯಾರಿಗೋ ಮಾರ್ಬಿಟ್ಟು ಬೇರೆ ವಸ್ತುನ ತೆಗೆದುಕೊಳ್ಳಿ. ಪುನಃ ಅವನೇನಾಗುತ್ತೆ, ರಾತ್ರಿ ಚಳಿಯಲ್ಲಿ ನಡಗಿ ಕೆಲವು ಜನ ಸತ್ತೇ ಹೋಗ್ಬಿಡ್ತಾರೆ. ಇಂಥ ಮನುಷ್ಯ ಸಾಧಾರಣ ಮನುಷ್ಯನ ಮಾನವನ ಬೆಳವಣಿಗೆ ಎಷ್ಟು ಆಗ್ಬೇಕಾದ್ರೆ ಈ ಕಾಡು ಮನುಷ್ಯ ಇದು ಬೇಕು ಬೇಡ ಅಂತ ಪರಿಜ್ಞಾನ ಬರ್ಬೇಕಾದ್ರೆ ನಿಜವಾಗ್ಲೂ ಎಷ್ಟು ಜನ್ಮಗಳನ್ನು ತಗೊಳ್ಬೇಕು ಅಂತಕ್ಕಂಥದ್ದು ನಾವು ಇಲ್ಲಿ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಹೀಗೆ ಹಿಂದುಳಿದ ಕಾಡು ಮನುಷ್ಯನ ಮನಸ್ಸಿನ ಸ್ಥಿತಿಯನ್ನು ಸಾಧಾರಣ ಮನುಷ್ಯನ ಅಂತಸ್ತಿಗೆ ಬರಬೇಕಾದ್ರೆ ಅವನಿಗೆ ಅನೇಕ ಜನ್ಮಗಳು ಬೇಕು ಅನ್ನೋದು ನಮಗೆ ವೇದ್ಯವಾಗುತ್ತೆ.
ಈ ರೀತಿ ಅವನ ಮಾನಶಕ್ತಿ ಜೊತೆಗೆ ನೈತಿಕ ಯೋಚನಾ ಶಕ್ತಿ ಇವನಿಗಿಲ್ಲ. ಅದನ್ನ ಬೆಳೆಸ್ಕೊಳ್ಬೇಕಾದ್ರೆ ಅವನು ಅನೇಕ ಅನುಭವಗಳಿಂದ ಮನಸ್ಸು ನಾಳೆ ಬರುತ್ತೆ, ನಾಳೆ ಇವತ್ತು ಇಟ್ಕೊಳ್ಬೇಕು ಈ ವಸ್ತುವನ್ನ, ನಾಳೆಗೆ ಬೇಕು ಅಂತಕ್ಕಂಥ ಯೋಚನಾ ಶಕ್ತಿ ಬೆಳೆದ್ಮೇಲೆ ಅವನು ಸಾಧಾರಣ ಮನುಷ್ಯನಂತೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ತೀರ್ಮಾನ ಮಾಡ್ತಾನೆ. ಇನ್ನು ಬೆಳೆದ ಮೇಲೆ ನೈತಿಕ ಶಕ್ತಿನೂ ಬೇಕಲ್ಲ, ಅಂದ್ರೆ ನ್ಯಾಯ ಧರ್ಮ ಅಂತಕ್ಕಂಥದ್ದು ಅವನಲ್ಲಿ ಬೆಳೆದಿರೋದಿಲ್ಲ. ಕಾಡು ಮನುಷ್ಯ ಯಾಕೆ, ಸಾಧಾರಣ ಮನುಷ್ಯನಲ್ಲೂ ಕೂಡ ನೈತಿಕ ಶಕ್ತಿ ಬೆಳೆದಿರೋದಿಲ್ಲ. ಒಳ್ಳೆಯದು ಕೆಟ್ಟದ್ದು ಎಂಬ ಭಾವನೆಗಳು ಅವನಲ್ಲಿ ಕಾಡು ಮನುಷ್ಯನಲ್ಲಿ ಇನ್ನು ಹುಟ್ಟೇ ಇಲ್ಲ. ಸಾಧಾರಣ ಮನುಷ್ಯನಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನೈತಿಕ ಅಧಪತನ ಕೂಡ ಈ ಜಗತ್ತಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ರೀತಿ ಬೆಳಿಬೇಕಾದ್ರೆ ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಇದು ಈ ಕೆಲಸ ಮಾಡಿದ್ರೆ ನನಗೆ ಹಿತವಾಗತ್ತೆ, ಒಳ್ಳೇದಾಗತ್ತೆ. ಈ ಕೆಲಸ ಮಾಡೋದ್ರಿಂದ ತೊಂದರೆ ಆಗತ್ತೆ, ಅಹಿತವಾಗತ್ತೆ, ಕೆಟ್ಟದಾಗತ್ತೆ ಅಂತಕ್ಕಂಥದ್ದು ನೀತಿ ನಿಯಮಗಳ ಪಾಠವನ್ನ ಅವನು ತಿಳ್ಕೊಳಕ್ಕೆ ಇನ್ನು ಆಗೋದೇ ಇಲ್ಲ. ಅದಕ್ಕೆ ಅವನು ಒಂದು ಉದಾಹರಣೆ ಕೊಡ್ತಾರೆ. ಹಸಿವೆ ಒತ್ತಡಕ್ಕೆ ಸಿಕ್ಕಿ ಆಸ್ಟ್ರೇಲಿಯಾ ದೇಶದಲ್ಲಿ ಡಾರ್ವಿನ್ ಹೇಳ್ತಾರೆ, ಅವನಿಗೆ ಹಶ್ವಾಯ್ತು, ಏನೂ ಆಹಾರ ಸಿಗ್ಲಿಲ್ಲ. ಕೊನೆಗೇನ್ ಮಾಡ್ದ, ಹೆಂಡ್ತಿನೇ ಕೊಂದ್ಬಿಟ್ಟ. ಹೆಂಡ್ತಿನೇ ಕೊಂದ್ಬಿಟ್ಟು ಮಾಂಸ ತಿಂದ್ಬಿಟ್ಟ. ಆ ಹೆಂಡ್ತಿ ಕೊಂದು ಮಾಂಸ ತಿಂದ್ಮೇಲೆ ಒಬ್ಬರು ಪಾದ್ರಿ, ಏನಪ್ಪಾ ನೀನ್ ಮಾಡಿದ್ದು ಸರಿಯಾ ಅಂತಂದ್ರೆ, ನನ್ ಹೆಂಡ್ತಿ ಮಾಂಸ ಬಹಳ ರುಚಿಯಾಗಿತ್ತು ಅಂತ ಹೇಳ್ತಾನೆ. ನಾನು ಕೊಲ್ಬೇಕು, ತಪ್ಪಾಗತ್ತೆ, ಇದು ಕರ್ಮ ಅನ್ನೋದು ಅವನಿಗೆ ಏನೋ ಅರಿವೆ ಇಲ್ಲೋದ್ರಿಂದ ಅಮಾಯಕನಾಗೆ ತನಗೆ ಹಶ್ವಾಗಿದೆ ತಿನ್ಬೇಕು, ನ್ಯಾಯ ನೀತಿ ಏನು ಇಲ್ಲ. ಇಂಥವ್ರು ಮುಂದೆ ಹೇಗ್ ಬೆಳೀತಾರೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ರೆ, ಇಂಥವನು ಕಾಲಕ್ರಮೇಣ ಇದೇ ರೀತಿ ಘಟನೆಗಳು ನಡೆದು ಇನ್ನೊಬ್ಬ ಇವನನ್ನ ಇನ್ನೊಬ್ಬನ ಸಾಯಿಸ್ತಾನೆ ಅಂತ ಇಟ್ಕೊಳ್ಳೋಣ. ಆಗ ಅವನು ಮೇಲಿನ ಲೋಕಗಳಿಗೆ ಹೋಗ್ತಾನೆ. ಅಲ್ಲಿ ಹೋದ ತಕ್ಷಣ ಅವನಿಗೆ ಪರಿಚಯ ಇರದ ಹೆಂಡತಿ ಆಗಿರ್ಬೋದು, ಮಗ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರಿಗೂ ಏನ್ ಸಹಾಯ ಮಾಡಿಲ್ಲ, ಬಹಳ ಸ್ವಾರ್ಥಿ ಅವನು. ಅಲ್ಲಿ ಹೋದಾಗ ಅಲ್ಲಿ ಗೊತ್ತು ಪರಿಚಯ ಇಲ್ದೇ ಇರ್ತಕ್ಕಂಥ ಗುರುತು ಪರಿಚಯ ಇಲ್ಲದೆ ಅಂತ ಜಾಗ ಅಲ್ವಾ. ಆವಾಗ ಅವ್ರಿದ್ದಾರೆ ಹೋಗೋಣ ಅಂತ ಅವ್ರ ಹತ್ರ ಹೋದ್ರೆ ಅವರು ತಾತ್ಸಾರದಿಂದ ಅವನನ್ನ ಮಾತಾಡ್ಸೋದಿಲ್ಲ, ತಿರಸ್ಕಾರದಿಂದ ಅವ್ನ್ ನೋಡ್ತಾರೆ. ಆವಾಗ ಯಾಕೆ ಹಿಂಗ್ ಮಾಡ್ತಾರೆ, ನನಗೆ ಈ ಜಾಗ ಗೊತ್ತೇ ಇಲ್ವಲ್ಲ, ಅವ್ನ್ ನನ್ನ ಹೆಂಡತಿ, ನನ್ನ ಯಾಕೆ ಮಾತಾಡಲ್ಲ ಅಂತ ಯೋಚನೆ ಮಾಡಿದಾಗ ಅವನಿಗೆ ಹಿಂದಿನ ಘಟನೆಗಳು ನೆನಪಾಗಿ, ಓಹೋ ನಾನು ಅವಳನ್ನ, ನನ್ಗೆ ಹಶ್ವಾದಾಗ ಅವಳನ್ನ ಕೊಂದ್ಬಿಟ್ಟೆ, ಅದಕ್ಕೆ ಅವಳು ಸತ್ತೋಗಿದ್ದಾಳೆ, ಅವಳಿಗೂ ಕೂಡ ನಾನ್ ತೊಂದರೆ ಮಾಡಿದ್ದೀನಿ, ನನ್ನ ಪ್ರಾಣ ಹೇಗೋ ಬದುಕೋದು ಹೇಗೋ ಅವಳು ಕೂಡ ಬದುಕೋದು ಅಷ್ಟೇ ಮುಖ್ಯ, ನಾನು ಇನ್ನು ಮುಂದೆ ಯಾರಿಗೂ ತೊಂದರೆ ಮಾಡಬಾರದು ಅಂತ ಆಗ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿದ್ರು ಕೂಡ ಮುಂದೆ ಹುಟ್ಟಿದ ತಕ್ಷಣ ಅದು ಈಡೇರುತ್ತೆ ಅಂತ ಹೇಳಕ್ ಆಗಲ್ಲ. ಅವನು ಒಂದು ಜನ್ಮದಲ್ಲಿ ಪರಿವರ್ತನೆ ಆಗ್ಬೋದು, ಅನೇಕ ಜನ್ಮಗಳಲ್ಲಿ ಈ ಅನುಭವದಿಂದ ಅವನು ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ಬಹುದು. ಹೀಗೆ ಬಾಲ ಜೀವರುಗಳು ಮಾನಸಿಕ ಮಟ್ಟದಿಂದ ಬೆಳೆದು ಪ್ರಗತಿಯನ್ನ ಸಾಧಿಸ್ಬೇಕಾದ್ರೆ, ಇಂಥವ್ರಿಗೆ ತಿಳುವಳಿಕೆ ಹೇಳ್ಬೇಕಾದ್ರೆ, ನೈತಿಕ ಹೇಳ್ಬೇಕಾದ್ರೆ, ಬೇರೊಬ್ಬ ಗುರುಗಳ ಮುಖಾಂತರ ಯಾರೋ ಬೆಳೆದಿರ್ತಾರಲ್ಲ ಅವ್ರ ಮುಖಾಂತರ ಅವರ ಪ್ರೇರಣೆಯಿಂದ ಅವನು ಬೆಳವಣಿಗೆ ಆಗ್ಬೋದು. ಇಲ್ಲ ಅಂದ್ರೆ ತಾನೇ ಅನುಭವಿಸಿ ನಿಧಾನವಾಗಿ ಇವನಲ್ಲಿ ಪರಿವರ್ತನೆ ಕಾಣ್ಬೋದು. ಈ ರೀತಿ ನಾವು ಈ ಮಾನವನ ಕುಲವನ್ನು ಉದ್ಧಾರ ಮಾಡೋದಿಕ್ಕೆ 3ನೇ ಮಹಾವಂಶದಲ್ಲಿ ಇವ್ರು ಅಡ್ಡದಾರಿಗೆ ಹೋಗ್ತಿದ್ದಾರೆ ಅಂತಂದ್ಬಿಟ್ಟು ಶುಕ್ರ ಗ್ರಹದಿಂದ ಮತ್ತು ಚಂದ್ರ ಗ್ರಹದಿಂದ ಮಾನಸ ಪುತ್ರರು ಬಂದು ನಮ್ಮನ್ನು ಉದ್ಧಾರ ಮಾಡಿದ್ರು. ಅದ್ರಲ್ಲಿ ತಿಳುವಳಿಕೆ ಕೊಡೋದಿಕ್ಕೆ ಗುರುಗಳಾಗಿ ಮೈತ್ರೇಯರು ಬಂದ್ರು, ಅಂದ್ರೆ ಆಗಿನ ಬೋಧಕರಾಗಿ ಬಂದ್ರು. ಈ ಬೋಧನೆಯಿಂದ ಒಂದು ಕಟ್ಟುಪಾಡು ಹಾಕಿದ್ರು, ಈ ರೀತಿ ಮಾಡಿದ್ರೆ ಒಳ್ಳೇದು, ಈ ರೀತಿ ಮಾಡಿದ್ರೆ ಕೆಟ್ಟದು ಅಂತ ನಿಯಮಾವಳಿಗಳನ್ನ ಹಾಕದ್ಮೇಲೆ ಅವರಲ್ಲಿ ಮಾನಸಿಕ ಮತ್ತು ನೈತಿಕ ಶಕ್ತಿಗಳು ಬೇಗ ಬೆಳೆಯೋದಿಕ್ಕೆ ಅವಕಾಶ ಮಾಡ್ಕೊಳ್ಳುತ್ತೆ. ನಾನು ಯಾರ ಮಾತು ಕೇಳಲ್ಲ ನಂದೇ ಅಂದಾಗ ಬಹಳ ನಿಧಾನವಾಗಿ ಅವನಲ್ಲಿ ವಿಕಾಸ ಆಗತ್ತೆ. ಈ ರೀತಿ ಮನಸ್ಸು ಬೆಳೆದವರಲ್ಲಿ ಈ ರೀತಿ ಒಂದು ಸ್ಟೇಜ್ ಆಯ್ತು ನೋಡ್ರಿ. ಸಾಧಾರಣ ಕಾಡು ಮನುಷ್ಯನಿಂದ ಸಾಧಾರಣ ಮನುಷ್ಯಕ್ಕೆ ಅನೇಕ ಜನ್ಮಗಳು ಬೇಕು. ಸಾಧಾರಣ ಮನುಷ್ಯ ನೈತಿಕ ಪದ್ಧತಿಯಿಂದ ಅವನು ಒಳ್ಳೆಯದು ಕೆಟ್ಟದನ್ನ ಪಾಠ ಕಲ್ತು ಸರಿಯಾದ ಮಾರ್ಗಕ್ಕೆ ಒಂದ್ ಜನ್ಮದಲ್ಲಿ ಆಗಲ್ಲ, ಅನೇಕ ಜನ್ಮಗಳು ಬೇಕು.
ಪುನರ್ಜನ್ಮ ಸಿದ್ಧಾಂತ ಇಲ್ಲದೆ ಇದ್ರೆ ಮಾನವನ ಬೆಳವಣಿಗೆ ವಿಕಾಸ ಆಗೋದಿಕ್ಕೆ ಸಾಧ್ಯವಿಲ್ಲ. ಇನ್ನೂ ಬೆಳೆದವರಲ್ಲಿ ಮನಸ್ಸು ಬೆಳ್ಕೊಂಡಿದ್ದಾರೆ, ಅವರಿಗೆ ಒಂದು ಉದ್ದೇಶ ಇಟ್ಕೊಂಡು ಜೀವನ ಮಾಡ್ತಾರೆ. ಏನು ಉದ್ದೇಶ? ಏನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ಬೋದು, ದೇಶದ ಮೇಲೆ ರಾಷ್ಟ್ರಾಭಿಮಾನ ಇಟ್ಕೊಂಡಿರ್ಬೇಕು, ಸತ್ಯದ ಮೇಲೆ ನಾನು ಸತ್ಯವಾಗಿ ನಡೀತೀನಿ ಅಂತಕ್ಕಂತ ಧ್ಯೇಯಗಳನ್ನ ಇಟ್ಕೊಂಡು ಆ ಧ್ಯೇಯಕ್ಕೆ ಅಡಿಯಲ್ಲಿ ಅವರು ಕೆಲಸ ಮಾಡೋದ್ರಿಂದ ಆ ಧ್ಯೇಯಕ್ಕೆ ಅನುಸಾರವಾಗಿ ಏನ್ ತ್ಯಾಗ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗ್ತಾರೆ. ದೇಶಾಭಿಮಾನ ಅವ್ರನ್ನ ಆಕರ್ಷಿಸಿದ್ರೆ ಅವನು ಮಹಾ ನಾಯಕನಾಗ್ತಾನೆ. ಹಾಗೆ ಸತ್ಯವೇ ಅವನ ಗುರಿಯಾಗಿದ್ರೆ ಅದಕ್ಕೆ ತನ್ನ ಪ್ರಾಣವನ್ನು ಬೇಕಾದ್ರೂ ಅರ್ಪಣೆ ಮಾಡ್ತಾನೆ. ಸತ್ಯ ಹರಿಶ್ಚಂದ್ರ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಈ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಹೀಗೆ ಉದ್ದೇಶಗಳಿಗಾಗಿ ಬದುಕ್ತಕ್ಕಂಥವ್ರು ಆ ನಂತರ ಇನ್ನೂ ಬೆಳೆದಾದ್ಮೇಲೆ ಧ್ಯೇಯಗಳೇ ಇಲ್ಲದೆ ಅವನು ಕೇವಲ ತತ್ವ ವಿಚಾರದಲ್ಲಿ ತಮ್ಮ ಶಕ್ತಿಗಳನ್ನ ಬೆಳೆಸ್ಕೊಂಡು ಪ್ರಜ್ಞೆ ಮೇಲ್ಮಟ್ಟಕ್ಕೆ ಬೆಳವಣಿಗೆ ಆಗತ್ತೆ. ಇದು ಬಹಳ ಮುಖ್ಯವಾದಂತದ್ದು. ಯಾವಾಗ ತತ್ವ ವಿಚಾರ, ಅಧ್ಯಾತ್ಮ ವಿಚಾರ ಬಂದಾಗ ಯಾವ ಒಂದು ಅದಕ್ಕಾಗಿ ನಾನು ಹಿಂಗೆ ಇರ್ಬೇಕು, ಮಹತ್ವಾಕಾಂಕ್ಷೆ ಆಗ್ಲಿ, ದೇಶ ಎಲ್ಲವನ್ನೂ ಬಿಡ್ಬೇಕು, ಎಲ್ಲರಲ್ಲೂ ಇರ್ತಕ್ಕಂತ ಭಿನ್ನತೆಯನ್ನ ಎಲ್ಲಿ ಏಕತೆಯನ್ನ ಕಾಣ್ತಕ್ಕಂಥದ್ದೇ ಈ ಅಧ್ಯಾತ್ಮ ಪ್ರಗತಿ. ತತ್ವ ಎಲ್ಲರಲ್ಲೂ ಇರೋತಕ್ಕಂಥ ಪರಮಾತ್ಮನ ಚೈತನ್ಯ ಇದೆ. ಅವ್ರು ನೋಡೋದಕ್ಕೆ ಬೇರೆ ಬೇರೆ ಆಗಿದ್ರು ಕೂಡ ಮೂಲಭೂತವಾಗಿ ಅವರೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಏಕತ್ವನ ಗುರುತಿಸುವ ಮಟ್ಟಕ್ಕೆ ಅವನು ಬೆಳೆದಿರ್ತಾನೆ. ಈ ರೀತಿ ಮುಂದೆ ಸಂಸರಣದಲ್ಲಿ ಅವನು ಮುಂದೆ ಹೋದ ಹಾಗೆಲ್ಲ ಎಲ್ಲಾದ್ರಲ್ಲೂ ಇರ್ತಕ್ಕಂಥ ಏಕತೆಯನ್ನ ಕಂಡುಕೊಂಡು ಪ್ರಜ್ಞೆಯನ್ನು ಆ ಮಟ್ಟಕ್ಕೆ ಏರಿಸಿ ಅವನು ಆಧ್ಯಾತ್ಮಿಕವಾಗಿ ಬೆಳೆಯೋದಿಕ್ಕೆ ಸಾಧ್ಯವಾಗತ್ತೆ. ಈ ರೀತಿ ಜೀವ ವಿಮರ್ಶೆ ಮಾಡುತ್ತಾ ತನ್ನ ವಿಚಾರ ಶಕ್ತಿಯಿಂದ ತನ್ನ ಮನಸ್ಸಿಗೆ ಅತೀತವಾಗಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ಎಲ್ಲಾ ವಸ್ತುಗಳಲ್ಲಿ ಅತೀತದ ಸ್ಥಿತಿಯಲ್ಲಿರುವುದನ್ನ ಕಂಡುಕೊಳ್ತಾನೆ. ಎಲ್ಲ ವಸ್ತುಗಳಲ್ಲಿರೋದೇನೋ ಒಂದೇ ಸಮಾನ ತತ್ವ. ಈಗ ನಾವು ಅದನ್ನ ನೋಡಕ್ ಬರಲ್ಲ, ಮನಸ್ಸು ನಮ್ಮನ್ನ ನೋಡಕ್ ಬಿಡಲ್ಲ. ಆದ್ರೆ ನಾವು ಮನಸ್ಸಾತೀತ ಸ್ಥಿತಿಗೆ ಪ್ರಜ್ಞೆ ಏರಿದಾಗ ಎಲ್ಲದರಲ್ಲಿ ಇರೋದು, ಎಲ್ಲರಲ್ಲಿ ಇರ್ತಕ್ಕಂಥ ಒಂದೇ ಚೈತನ್ಯ ಅದನ್ನ ಕಂಡುಕೊಂಡಾಗ ಏನಾಗತ್ತೆ, ಕೆಳ ಮನಸ್ಸಿನಿಂದ ವಿಚಾರ ಮಾಡಿ ತರ್ಕ ಮಾಡಿ ಅಮೂರ್ತ ತತ್ವ ಚಿಂತನೆಯನ್ನು ಮಾಡುತ್ತಾ ಅವನು ಬುದ್ಧಿಮಟ್ಟಕ್ಕೆ ಏರ್ತಾನೆ. ಈ ಅತ್ಯುನ್ನತ ಮಟ್ಟಕ್ಕೆ ಏರ್ಬೇಕು. ಇದು ಜೀವ ವಿಕಾಸದಲ್ಲಿ ಆಗ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಏನ್ ಮಾಡ್ತಾನೆ, ಎಲ್ಲವನ್ನು ತಗೊಳ್ತಾನೆ, ನಾನು ನನ್ನದು, ನಾನ್ ಬೆಳಿಬೇಕು, ನಾನ್ ಶ್ರೀಮಂತನಾಗ್ಬೇಕು ಅಂತ ಪ್ರವೃತ್ತಿ ಮಾರ್ಗದಲ್ಲಿ ಇರ್ತಾನೆ. ಈ ಪ್ರವೃತ್ತಿ ಮಾರ್ಗದಿಂದ ಪಾಠ ಕಲ್ತು ಇದು ತಪ್ಪು, ಇದು ಸರಿಯಲ್ಲ, ಇನ್ನೊಬ್ರು ತೊಂದರೆ ಮಾಡಬಾರ್ದು, ಪ್ರಕೃತಿಯಲ್ಲಿ ಏನಿದೆ ಎಲ್ಲರಿಗೂ ಬದುಕೋದಿಕ್ಕೆ ಅವಕಾಶ ಕೊಡ್ಬೇಕು, ನಾನು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಬೇಕಾದ್ರೆ ತೆಗೆದುಕೊಳ್ಳೋದನ್ನ ಬಿಟ್ಟು ಕೊಡೋದನ್ನ, ತ್ಯಾಗ ಮಾಡೋದನ್ನ ಕಲ್ತ್ಕೊಳ್ಬೇಕು ಅಂತಕ್ಕಂಥದ್ದು ಅವನಿಗೆ ಅರಿವಾಗತ್ತೆ. ಅರಿವಾದಾಗ ಆ ಬುದ್ಧಿಮಟ್ಟದಲ್ಲಿ ಏಕತ್ವವನ್ನು ನೋಡ್ಕೊಂಡು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಮಾನವ ಹಂತವಾಗಿ ಬೆಳೆದು ತನ್ನ ಸಹಜ ಅಂದ್ರೆ ಜೀವಾತ್ಮ ಸಹಜ ನೆಲವೀಡಾದ ಉನ್ನತ ಲೋಕದಲ್ಲಿ ಪ್ರಜ್ಞಾಪೂರ್ವಕವಾಗಿ ಅವನು ವಿಹರಿಸೋದಿಕ್ಕೆ, ಚಟುವಟಿಕೆಗಳನ್ನ ಮಾಡೋದಿಕ್ಕೆ, ಬಾಳೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಂತಹ ಮುಂದುವರೆದ ಜನರಿಗೆ ಯಾವ ಹೊರಗಿನ ವಸ್ತುಗಳು ಚಿಂತೆ ಕಾಡುವುದೇ ಇಲ್ಲ. ಯಾವಾಗ್ಲೂ ತೃಪ್ತರಾಗಿರ್ತಾರೆ. ತೃಪ್ತಿ ಅವ್ರಿಗೆ ಏನಿದೆಯೋ ಅದ್ರಲ್ಲಿ ತೃಪ್ತಿಯಿಂದ ಇರ್ತಾರೆ. ಅವರ ಶಕ್ತಿ ಗಮನವೆಲ್ಲ ಅಂತರ್ಮುಖಗಳಾಗಿರ್ತಾರೆ. ಯಾರು ಏಕತ್ವನ ಕಂಡ್ಕೊಂಡಿರ್ತಾರೋ, ಮಹಾರ್ಲೋಕದಲ್ಲಿ ಪ್ರಜ್ಞಾಯುತವಾಗಿ ಕೆಲಸ ಮಾಡ್ತಾರೋ, ಅಧ್ಯಾತ್ಮ ಪ್ರಗತಿ ನಿವೃತ್ತಿ ಮಾರ್ಗದಲ್ಲಿ ಇರ್ತಾರೋ ಅವರಲ್ಲಿ ಆಕರ್ಷಣೆಗಳು ಕಡಿಮೆ ಆಗಿರತ್ತೆ. ಬಾಹ್ಯ ವಸ್ತುಗಳ ಚಿಂತನೆ ಮಾಡೋದೇ ಇಲ್ಲ. ಆಮೇಲೆ ಏನಿದೆಯೋ ಅದ್ರಲ್ಲಿ ತೃಪ್ತಿಯಾಗಿ ಸಂತೋಷವಾಗಿ ಇರೋದನ್ನ ಕಲ್ತ್ಕೊಳ್ತಾರೆ. ಅವರ ಶಕ್ತಿ ಮತ್ತು ಗಮನವೆಲ್ಲನೂ ಬಹಿರ್ಮುಖ ಮಾಡೋ ಬದಲು ಅಂತರ್ಮುಖಗಳಾಗಿ ಅವರು ವಿಕಾಸವನ್ನ ಪಡಿತಾರೆ. ಈ ರೀತಿ ಜೀವಿತದ ಆಳವಾದ ಭಾಗಕ್ಕೆ ಸಂಬಂಧಪಟ್ಟ ತತ್ವಶಾಸ್ತ್ರದ ಸಮಸ್ಯೆಗಳನ್ನ ಬಿಡಿಸುವ ಪ್ರಯತ್ನದಲ್ಲಿ ಮಗ್ನರಾಗಿ ಪ್ರಶಾಂತವಾದ ಜೀವನವನ್ನ ನಡೆಸ್ತಾರೆ.
ನೋಡಿ, ಇಷ್ಟು ಮಟ್ಟಕ್ಕೆ ಏರ್ಬೇಕಾದ್ರೆ ಎಷ್ಟು ಜನ್ಮಗಳು ಏರ್ಬೇಕು ನೋಡ್ರಿ. ಜೀವನ್ಮುಕ್ತ ಮನೋನಾಗ್ ಹುಟ್ಟಿ ಜೀವನ್ಮುಕ್ತನಾಗ್ಬೇಕಾದ್ರೆ 777 ಸರಾಸರಿ ಅಂತ ಹೇಳ್ತಾರೆ. ಅಷ್ಟು ಜನ್ಮಗಳು ಬೇಕು. ಇದು ಪುನರ್ಜನ್ಮ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ನಾವು ಬರೀ ಮನುಷ್ಯನಾಗಿ ಜೀವನ್ಮುಕ್ತರಾಗೋದಲ್ಲ. ನಾವ್ ಎಲ್ಲಿಂದ ಬಂದಿದ್ವಿ? 1ನೇ ಭೂತ ವರ್ಗದಿಂದ ಪ್ರಾಣಿಗಳವರೆಗೂ ಹಂತ ಹಂತವಾಗಿ ಬೆಳೆದು ಬಂದಿದ್ವಿ. ಒಂದೊಂದು ವರ್ಗದಲ್ಲೂ ಬೆಳಿಬೇಕಾದ್ರೂ ಒಂದು ಕಲ್ಪಕಾಲ ಅಂತ ಹೇಳ್ತಾರೆ. ಒಂದೊಂದು ಲೋಕದಲ್ಲೂ ಪ್ರಜ್ಞೆ ವಿಕಾಸ ಆಗ್ಬೇಕಾದ್ರೆ ಒಂದು ಕಲ್ಪಕಾಲ 432 ಕೋಟಿ ವರ್ಷಗಳು ಬೇಕಾಗತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಈ ಹಂತಕ್ಕೆ ಪ್ರಜ್ಞೆ ವಿಕಾಸವಾದ್ಮೇಲೆ ಈಗ ಏಕೈಕ ಚೈತನ್ಯ ಸಾಕ್ಷಾತ್ಕಾರವಾಗುತ್ತೆ. ಎಲ್ಲೆಲ್ಲೂ ಇರ್ತಕ್ಕಂಥ ಕೊನೆಯ ಘಟ್ಟ. ಮನಸ್ಸು ತಂದೊಡ್ಡುವ ಸಂಕುಚಿತವಾದ ಅಡ್ಡಿಗಳನ್ನೆಲ್ಲ, ಮನಸ್ಸು ನಮಗೆ ಅಡ್ಡಿಗಳು ಉಂಟು ಮಾಡ್ತಕ್ಕಂಥದ್ದನ್ನೆಲ್ಲನೂ ದಾಟಿ ಪ್ರಜ್ಞೆಯು ಪ್ರಪಂಚವನ್ನೆಲ್ಲ ಆವರಿಸ್ಕೊಂಡು ವಿಸ್ತರಿಸಿ ಎಲ್ಲ ವಸ್ತುಗಳಲ್ಲಿ ಗಳನ್ನು ತನ್ನಲ್ಲಿ ನೋಡ್ತಕ್ಕಂಥದ್ದು, ತನ್ನನ್ನು ಈಶ್ವರನಲ್ಲಿ ಲಯ ಮಾಡುವಂತ ಶಕ್ತಿ ಅವನಿಗೆ ಬೆಳೆಯುತ್ತೆ. ಆಗ ವಿಮರ್ಶಾತ್ಮಕವಾದ ಜೀವಿತವನ್ನು ಆ ಮಹಾಪ್ರಜ್ಞೆಯೊಳಕ್ಕೆ ಎರಕವಾಗಿ ಹೋಗ್ಬಿಡ್ತಾನೆ. ಅದು ಹೇಳಿದ್ರಲ್ಲ ಮೊನ್ನೆ ತಿಪ್ಪೇಸ್ವಾಮಿಯವರು, ಆ ಬಿಂದು ಲಯ ಬಿಂದು ಅಂತ ಹೇಳ್ತೀವಲ್ಲ, ಮನಸ್ಸಿಗೆ ಅಗ್ರಸ್ಥಾನದಲ್ಲಿ ಏರಿದಾಗ, ಬುದ್ಧಿಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರಿದಾಗ, ಏಕತ್ವ ದರ್ಶನವಾದಾಗ ಇಡೀ ವಿಶ್ವದಲ್ಲಿ ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗ್ಬಿಡ್ತಾನೆ. ವ್ಯಕ್ತಿ ಪ್ರಜ್ಞೆ ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗ್ಬಿಡ್ತಾನೆ. ಅಲ್ಲಿ ವಿಮರ್ಶಾತ್ಮಕವಾದ ಜೀವಿತವನ್ನು ವಿಮರ್ಶೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಪ್ರಜ್ಞೆ ವಿಶ್ವ ಪ್ರಜ್ಞೆಯಲ್ಲಿ ಮಹಾಪ್ರಜ್ಞೆಯಲ್ಲಿ ಲೀನವಾಗ್ತಾನೆ. ಹೀಗಾದ ಮಾತ್ರಕ್ಕೆ ವ್ಯಕ್ತಿತ್ವ ಸಾಯ್ದಲ್ಲ. ಅದ್ರಲ್ಲಿ ಒಂದಾಗ್ತಾನೆ ಅಂತಂದ್ರೆ ಇಂಡಿವಿಜುವಾಲಿಟಿ ಹೋಗಿರಲ್ಲ. ಆ ವ್ಯಕ್ತಿ ಇರ್ತಾನೆ, ತನಗೆ ಬೇಕು ಅಂದಾಗ ಕೆಳ ಲೋಕಗಳಿಗೆ ಬಂದು ಆ ವಿಚಾರ ಸಂಬಂಧಪಟ್ಟ ದೇಹವನ್ನ ಉಪಯೋಗಿಸ್ಕೊಂಡು ವಿಚಾರ ತಿಳ್ಕೊಳ್ತಾನೆ. ಆದ್ರೆ ಆ ದೇಹಗಳ ಪರಿಮಿತಿಗೆ ಅಧೀನಕ್ಕೆ ಒಳಗಾಗೋದಿಲ್ಲ. ತನ್ನ ಪೂರ್ಣ ಪ್ರಜ್ಞೆಯಿಂದ ಜೀವಿತಕ್ಕೆ ಈ ಕೆಳಗಿನ ದೇಹಗಳು ಆತನಿಗೆ ಅಗತ್ಯವೂ ಆಗೋದೇ ಇಲ್ಲ. ಅಂದ್ರೆ ಈ ಅಂತಸ್ತಿನಲ್ಲಿ ಮುಟ್ಟಿದಾಗ ಪುನರ್ಜನ್ಮ ಮತ್ತೆ ಬೇಕೇ ಆಗಿಲ್ಲ, ಮತ್ತೆ ಹುಟ್ಟು ಬರ್ಬೇಕಾಗಿಲ್ಲ. ಅಂದ್ರೆ ಜೀವನ್ಮುಕ್ತನಾದವನಿಗೆ ಮತ್ತೆ ಜನ್ಮವನ್ನ ತೆಗೆದುಕೊಳ್ಳಕ್ಕಾಗಲ್ಲ. ಯಾಕೆಂದ್ರೆ ವ್ಯಕ್ತಿ ಪ್ರಜ್ಞೆ ವಿಶ್ವ ಪ್ರಜ್ಞೆಯಲ್ಲಿ ಒಂದಾದಾಗ, ಏಕತ್ವವನ್ನ ದರ್ಶಿಸಿದಾಗ, ಆ ಪೂರ್ಣ ಸತ್ಯದಲ್ಲಿ ಅವನು ಲಯವಾದಾಗ, ಆತ್ಮವನ್ನ ಅಲ್ಲಿ ದರ್ಶಿಸಿದಾಗ, ಆತ್ಮ ಸಾಕ್ಷಾತ್ಕಾರವಾದಾಗ ಮತ್ತೆ ಪುನರ್ಜನ್ಮ ಮತ್ತೆ ಜನ್ಮ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಹೀಗೆ ಮನುಷ್ಯನು ಮೃತ್ಯುವನ್ನ ಪೂರ್ಣವಾಗಿ ಗೆದ್ದು ಅಮೃತತ್ವನ್ನ ಪಡಿತಾನೆ. ಈ ರೀತಿ ಮನುಷ್ಯ ಈ ಸೃಷ್ಟಿಯಲ್ಲಿ ಈ ತ್ರಿಮೂರ್ತಿಗಳ ಕೆಲಸದಿಂದ ಯಾವ ರೀತಿ ಆ ಈಶ್ವರನಿಂದ ಹೊರಟಿರ್ತಕ್ಕಂಥ ಪರಮಾಣು, ಅದನ್ನ ಏನ್ ಹೇಳ್ತೀವಿ, ಮೊನಾಯ್ಡ್ ಅಂತ ಹೇಳ್ತೀವಲ್ಲ, ಆ ಪುರುಷಾತ್ಮ ಹಂತ ಹಂತವಾಗಿ ಎಲ್ಲಾ ಲೋಕಗಳಲ್ಲಿ ಇಳಿದು ಅನುಭವ ಪಡ್ಕೊಂಡು ರೂಪಗಳನ್ನ ಕಟ್ಕೊಂಡು ರೂಪ ವಿಕಾಸ ಜೊತೆಗೆ ಪ್ರಜ್ಞೆಯನ್ನು ವಿಕಾಸ ಮಾಡ್ಕೊಂಡು ಕೊನೆ ಎಲ್ಲಿಂದ ಬಂದಿದಾನೋ ಮೇಲಿಂದ ಇಳಿದು ಬಂದ, ಅನುಭವ ಪಡ್ಕೊಂಡ, ತನ್ನಲ್ಲಿರ್ತಕ್ಕಂಥ ಆ ಈಶ್ವರ ಚೈತನ್ಯದ ಗುಣಗಳನ್ನೆಲ್ಲನೂ ಬೀಜ ರೂಪದಲ್ಲಿದೆಲ್ಲ ಬೆಳೆಸ್ಕೊಂಡ ಪರಮಾತ್ಮನಷ್ಟೇ ಬೆಳೆದು ಆ ಪರಮಾತ್ಮನಲ್ಲಿ ಹಿಂದಕ್ಕೆ ಹೋಗ್ತಾನೆ. ತನ್ನ ಮನೆಗೆ ವಾಪಸ್ಸು ಹೋಗ್ತಕ್ಕಂಥ ಈ ದೀರ್ಘ ಪ್ರಯಾಣಕ್ಕೆ ಜೀವ ವಿಕಾಸ, ಈ ಜೀವಕಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಪುನರ್ಜನ್ಮ ಸಿದ್ಧಾಂತ. ಪುನರ್ಜನ್ಮ ತತ್ವ ಇಲ್ಲದೆ ಇದ್ರೆ ಮತ್ತೆ ಮತ್ತೆ ಅದು ಹುಟ್ಟದೇ ಇದ್ರೆ ನೋಡಿ ಎಷ್ಟು ಕಾಲಗಳಾಗಿದೆ. ನಾವು ಪ್ರಾರಂಭವಾಗಿ ಮತ್ತೆ ಅವನ ಜೀವನ್ಮುಕ್ತನಾಗಬೇಕಾದ್ರೆ ಎಷ್ಟು ಕಾಲ, ಎಷ್ಟು ದೀರ್ಘ ಕಾಲ ಪ್ರಯಾಣ. ಅದನ್ನ ಹೇಳೋದಾದ್ರೆ ನಾವು ಭೂಗ್ರಹದಲ್ಲೇ ಭೂ ವಿಕಾಸ ಯೋಜನೆಯಲ್ಲೇ ಬೆಳೆಯಲ್ಲ. ನಾನಾಗ್ಲೇ ಹೇಳಿದೆ, ಭೂ ವಿಕಾಸ ಯೋಜನೆಯಲ್ಲಿ ಮನುಷ್ಯರಾಗಿದ್ದೀವಿ. ಚಂದ್ರ ಪೀರಿಯಡ್ ನಲ್ಲಿ ಚಂದ್ರ ಲೋಕದಲ್ಲಿ ಅಲ್ಲಿ ನಾವು ಪ್ರಾಣಿಗಳಾಗಿದ್ವಿ, ಅದರ ಹಿಂದೆ ಸಸ್ಯಗಳಾಗಿದ್ವಿ, ಅದರ ಇನ್ನೊಂದು ಗ್ರಹದಲ್ಲಿ ನಾವು ಖನಿಜವಾಗಿದ್ವಿ. ನೋಡ್ರಿ, ಒಂದೊಂದು ಗೋಳಮಾಲೆಯಲ್ಲಿ ವಿಕಾಸ ಆಗಿ ಆಗಿ ಆಗಿ
ಈಗ ಈ ಭೂಗ್ರಹ ಯೋಜನೆಯಲ್ಲಿ ನಾವು ಮನುಷ್ಯರಾಗಿ ಇನ್ನೂ ಜೀವನ್ಮುಕ್ತರಾಗುವ ಹಂತದಲ್ಲಿ ಇನ್ನು 3.5 ಈ ಚೈನ್ ಇದೆಯಲ್ಲ, ಸರಪಣಿ ಇದೆಯಲ್ಲ, 3.5 4 ಇದೆ, ಇನ್ನು 3 ಸುತ್ತು ಬಂದ ಮೇಲೆ ನಾವು ಎಲ್ಲರೂ ಮಾನವರೆಲ್ಲರೂ ಕೂಡ ಜೀವನ್ ಮುಕ್ತರಾಗ್ತಾರೆ ಅಂತಕ್ಕಂಥ ವಿಚಾರವನ್ನ ಸನಾತನ ವಿದ್ಯೆಯಲ್ಲಿ ಡಾಕ್ಟರ್ ಆನಿ ಬೆಸೆಂಟ್ರು ಬಹಳ ಸುಂದರವಾಗಿ, ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಇನ್ನೂ ವಿಚಾರಗಳಿದಾವೆ. ಕಾಲಾವಕಾಶ ಇಲ್ಲದೆ ಇರೋದ್ರಿಂದ ಮುಖ್ಯವಾದ ಅಂಶಗಳನ್ನ ಮಾತ್ರ ತಿಳಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸಾವಕಾಶವಾಗಿ ನೀವು ಕೇಳಿದಿಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ.